ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇವತ್ ನಾವು ಡಿಸ್ಕಷನ್ ಮಾಡ್ತಾ ಇರೋದು ನಾವೇನು ಫಸ್ಟ್ ಸ್ಲೈಡ್ ಒಳಗ ಅಂದ್ರೆ ಮುಂಚೆನ ಒಂದು ವಿಡಿಯೋ ಒಳಗಡೆ ನಾವು ಕರ್ನಾಟಕ ಕಿರುಪರಿಚಯ ಅಂತ ಹೇಳಿ ಏನ್ ಮಾಡಿದ್ವು ಅದರದೇ ಕಂಟಿನ್ಯೂಷನ್ ನಾವೀಗ ಭಾಗವನ್ನ ನೋಡ್ತಾ ಇದ್ವಿ. ಕರ್ನಾಟಕದ ಕಿರುಪರಿಚಯ ಒಳಗಡೆ ಸುಮಾರು ನಾವು ಕಾನ್ಸೆಪ್ಟ್ ಗಳನ್ನ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ, ಸುಮಾರು ಕಾನ್ಸೆಪ್ಟ್ ಗಳನ್ನ ನಾವು ಕವರ್ ಮಾಡ್ಕೊಂಡಿದ್ವಿ. ಇವಾಗ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ BMTC ಆಗಿರ್ಬೋದು ಇವುಗಳಿಗೆ ಸಂಬಂಧಪಟ್ಟಂಗೆ ನಾವು ನೋಡಿದ್ರೆ ನಮಗೇನ್ ಕೇಳಿದಾನೆ ಅಂತಾರ ಈ ಒಂದು ಭಾರತದ ಭೂಗೋಳಶಾಸ್ತ್ರದ ಸ್ಪೆಸಿಫಿಕ್ ಆಗಿ ಭಾರತದ ಭೂಗೋಳಶಾಸ್ತ್ರದಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಅಂತ ಕೇಳಿದಾನೆ. ಹಾಗಾಗಿ ಅದನ್ನ ನಾವು ಪರ್ಟಿಕ್ಯುಲರ್ ಆಗಿ ಪರಿಗಣನೆಗೆ ತಗೊಂಡ್ರೆ ನಮ್ಮ ಕರ್ನಾಟಕ ಸಂಬಂಧಪಟ್ಟಾಗಿರ್ತಕ್ಕಂತಹ ಜಿಯೋಗ್ರಫಿ ಒಳಗಡೆ ಆಗಿರ್ಬೋದು ಅಥವಾ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಅಥವಾ ಒಂದು ಕಲ್ಚರಲ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಅವುಗಳನ್ನ ಇಂಪಾರ್ಟೆನ್ಸ್ ಆಗಿದ್ಕೊಂಡು ಈ ಒಂದು ವಿಡಿಯೋ ಒಳಗಡೆ ನಾನ್ ನಿಮ್ಗೆ ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂತಹ ಜಿಲ್ಲೆಗಳ ಕಿರು ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೇನೆ. ಕರ್ನಾಟಕದೊಳಗಡೆ ಒಟ್ಟು ಎಷ್ಟು ಜಿಲ್ಲೆಗಳಿದಾವು ಅಂತಂದ್ರ 31 ಜಿಲ್ಲೆಗಳಿದಾವೆ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿದಾವು ಅಂತಂದ್ರ 31 ಜಿಲ್ಲೆಗಳಂತ ಇದಾವೆ, 31 ಜಿಲ್ಲೆಗಳಿದಾವೆ. ಹಂಗಾದ್ರೆ ಇಲ್ಲಿ 31 ಜಿಲ್ಲೆಗಳಿದಾವೆ. ಬಟ್ ಒಂದ್ ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಆದ್ರೆ ಪೊಲೀಸ್ ಜಿಲ್ಲೆಗಳ ಸ್ಥಾನಮಾನ ಇರೋದಷ್ಟು ಅಂತಂದ್ರ 32 ಜಿಲ್ಲೆಗಳಿಗಿದಾವೆ. ಹೌದಾ? ಪೊಲೀಸ್ ಜಿಲ್ಲಾ ಸ್ಥಾನಮಾನ ಅಂತ ಹೇಳ್ಬಿಟ್ಟು ಯಾವ್ದು ಕೊಟ್ಟಿದ್ದಾರೆ ಅಂತಾರ 31 ಜಿಲ್ಲೆಗಳು ಪ್ಲಸ್ ಒಂದ್ ಆಡ್ ಆಗಿರೋದು ಯಾವ್ದು ಅಂತಾರ KGF ಒಂದು ಎಕ್ಸ್ಟ್ರಾ ಆಡ್ ಆಗಿದೆ. KGF ಏನ್ ಕೊಟ್ಟಿದ್ದಾರೆ ಅಂತಂದ್ರ ಈ ಒಂದು ಪೊಲೀಸ್ ಜಿಲ್ಲಾ ಮಾನ್ಯತೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತಂದಾಗ ನಾವ್ ಎಷ್ಟು ಅಂತ ಹೇಳ್ತೀವಿ ಅಂದ್ರೆ 31 ಅಂತ ಹೇಳ್ತೀವಿ. ಹಾಗಾದ್ರೆ ಕರ್ನಾಟಕದ ಪೊಲೀಸ್ ಜಿಲ್ಲಾ ಎಷ್ಟು ಅಂತಂದ್ರೆ ಪೊಲೀಸ್ ಜಿಲ್ಲೆಗಳು ಎಷ್ಟು ಅಂತಂದ್ರೆ 32 ಅಂತ ಹೇಳ್ತೀವಿ. ಹಾಗಾದ್ರೆ ಯಾವುವು ಅಂತ ನಿಮ್ಗೆ ಏನ್ ಕಾಣಿಸ್ತಾ ಇದಾವ ಮಾಪ್ ಒಳಗಡೆ ಇಷ್ಟು ಏನಾಗಿದಾವ ಅಂದ್ರೆ ಕರ್ನಾಟಕದ 31 ಜಿಲ್ಲೆಗಳಿದಾವೆ. ಈ ಭಾಗದಲ್ಲಿ ಏನ್ ಸೇರ್ಕೊಂಡಿದಾವ ಅಂದ್ರೆ 4 ರೀತಿಯಾಗಿ ನಾವೇನ್ ಡಿವೈಡ್ ಮಾಡ್ಕೋತೀವಿ ಅಂದ್ರೆ ಈ ಒಂದು ಆಡಳಿತ ವಿಭಾಗಗಳನ್ನ, ಹೌದಾ, ಕಂದಾಯದ ಅಥವಾ ಆಡಳಿತ ವಿಭಾಗಗಳನ್ನ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ 4 ರೀತಿಯಾಗಿ ಡಿವೈಡ್ ಮಾಡ್ಕೋತೀವಿ. ಹಾಗಾದ್ರೆ ಒಂದು ಕಲಬುರ್ಗಿ ವಿಭಾಗ, ಎರಡನೇದು ಯಾವ್ದು ಅಂದ್ರೆ ಬೆಳಗಾವಿ ವಿಭಾಗ, ಮೂರನೇದು ಯಾವ್ದು ಅಂತಾರ ಮೈಸೂರು ವಿಭಾಗ, ನೆಕ್ಸ್ಟ್ ಯಾವ್ದು ಅಂದ್ರ ಬೆಂಗಳೂರು ವಿಭಾಗ ಅಂತ ಹೇಳ್ಬಿಟ್ಟು 4 ರೀತಿ ಏನ್ ಮಾಡ್ಕೋತೀವಿ ಅಂತಾರ ಡಿವೈಡ್ ಮಾಡ್ಕೊಂಡ್ ಬರ್ತೀವಿ. ಹಂಗಾದ್ರೆ ಮೊದ್ಲೇದ್ ಯಾವ್ದು ಅಂದ್ರೆ ಈ ಕಲಬುರ್ಗಿ ವಿಭಾಗದಲ್ಲಿ ನೋಡಿದ್ರೆ ಈ ಕಲಬುರ್ಗಿ ವಿಭಾಗದೊಳಗಡೆ ಇಲ್ಲೇ ನಿಮ್ಗೆ ಯೆಲ್ಲೋ ಕಲರ್ ಏನ್ ಕಾಣಿಸ್ತಾ ಇದಲ್ಲ ಇದು ಕಂಪ್ಲೀಟ್ ಆಗಿ ಬರೋದು ಅದ್ರ ಒಳಗಡೆ ಅಂತಂದ್ರ ಕಲಬುರ್ಗಿ ವಿಭಾಗ. ಇಲ್ಲಿಂದ ಇಟ್ಕೊಂಡು ಈ ಸೈಡ್ ಏನಿದಾವೋ ಇವೆಲ್ಲಾ ಜಿಲ್ಲೆಗಳು ಏನಾಗ್ತಾವ ಅಂತಾರ ಕಲಬುರ್ಗಿ ವಿಭಾಗದಲ್ಲಿ ಬರ್ತವೆ. ಹಾಗಾದ್ರೆ ಯಾವ ಇದಾವು? ಬೀದರ್ ಇದೆ, ಕಲಬುರ್ಗಿ ಇದೆ, ಯಾದಗಿರಿ ಇದೆ, ರಾಯಚೂರು ಇದೆ, ಕೊಪ್ಪಳ ಇದೆ, ಬಳ್ಳಾರಿ ಇದೆ, ವಿಜಯನಗರ ಇದೆ. ಇವಿಷ್ಟು ಯಾವ್ದ್ರ ಕನ್ಸಿಡರ್ ಆಗ್ತಾವು ಅಂತಂದ್ರೆ ಇವೆಲ್ಲವೂ ಬರೋದು ಯಾವ್ದ್ರಿಂದ ಅಂತಂದ್ರೆ ಈ ಒಂದು ಕಲಬುರ್ಗಿ ಕಂದಾಯವಿಲ್ಲ ಅಥವಾ ಕಲಬುರ್ಗಿ ಅಂತಕ್ಕಂತಹ ವಿಭಾಗದೊಳಗಡೆ ಬರೋದು ಯಾವ್ದು ಅಂದ್ರೆ 7 ಜಿಲ್ಲೆಗಳಿದಾವೆ. ಟೋಟಲ್ ಎಷ್ಟು ಅಂದ್ರೆ 7 ಜಿಲ್ಲೆಗಳು. ಒಂದು ಬೀದರ್ ಇದೆ, ಅದ್ರ ಕೆಳಗಡೆ ಕಲಬುರ್ಗಿ ಇದೆ, ನೆಕ್ಸ್ಟ್ ಯಾದಗಿರಿ ಇದೆ, ರಾಯಚೂರು ಇದೆ, ಕೊಪ್ಪಳ ಇದೆ, ಬಳ್ಳಾರಿ ಇದೆ, ವಿಜಯನಗರ ಇದೆ. ಹಾಗಾದ್ರೆ ಕಲಬುರ್ಗಿ ವಿಭಾಗದಲ್ಲಿ ಬರ್ತಕ್ಕಂತ ಒಟ್ಟು ಎಷ್ಟು ಅಂತಂದ್ರೆ 7 ಜಿಲ್ಲೆಗಳಿದಾವೆ. ಹಾಗಾದ್ರೆ ಎರಡನೇ ವಿಭಾಗ ಯಾವುದು ಅಂತಂದ್ರ ಬೆಳಗಾವಿ ವಿಭಾಗ ಅಂತ ಹೇಳ್ತೀವಿ. ಇದೇನು ಅಂತಂದ್ರ ಬೆಳಗಾವಿ ವಿಭಾಗ. ಹೌದಾ? ಇದೇನು ಅಂತಾರ ಟೋಟಲ್ ಆಗಿ ಈ ಒಂದ್ ನಿಮ್ಗೆ ಏನ್ ಈ ಕಲರ್ ಇಂದ ಕಾಣಿಸ್ತಿದಲ್ಲೋ ಈ ವಿಭಾಗದಿಂದ ಏನಂತ ಕರಿತೀವಿ ಅಂತಂದ್ರ ಎಸ್, ಈ ವಿಭಾಗವನ್ನ ನಾವೇನಂತ ಕರಿತೀವಿ ಅಂತಂದ್ರ ಈ ಒಂದು ಬೆಳಗಾವಿ ವಿಭಾಗ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ಜಿಲ್ಲೆಗಳಿದಾವೆ? ವಿಜಯಪುರ ಇದೆ, ಬಾಗಲಕೋಟೆ ಇದೆ, ಬೆಳಗಾವಿ ಇದೆ, ಗದಗ್ ಇದೆ, ಧಾರವಾಡ ಇದೆ, ಉತ್ತರ ಕನ್ನಡ ಇದೆ, ಜೊತೆಗೆ ಯಾವ್ದು ಅಂತಾರ ಹಾವೇರಿ ಇದೆ. ಇವಿಷ್ಟು ಯಾವ್ದ್ರಲ್ಲಿ ಬರ್ತಾವು ಅಂತಾರ ಬೆಳಗಾವಿ ವಿಭಾಗದಲ್ಲಿ ಬರ್ತಾವ. ಟೋಟಲಿ ಎಷ್ಟಿದಾವು ಅಂತ ಇಲ್ಲಿ ಕೂಡ 7 ಜಿಲ್ಲೆಗಳು ಹಂಚ್ಕೊಂಡಿದಾವೆ, 7 ಜಿಲ್ಲೆಗಳಿದಾವೆ. ಒಂದು ವಿಜಯಪುರ ಆಗಿರ್ಬೋದು, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಕಾವೇರಿ, ಉತ್ತರ ಕನ್ನಡ. ಅಷ್ಟು ಎಷ್ಟು ಜಿಲ್ಲೆಗಳಿದಾವು ಅಂತಾರ 7 ಜಿಲ್ಲೆಗಳಿದಾವೆ. ಅದ್ ಬಿಟ್ರೆ ಇನ್ನು ಮೈಸೂರು ವಿಭಾಗ ಅಂತ ಹೇಳ್ತೀವಿ. ಈ ವಿಭಾಗ ಏನ್ ಕಂಡು ಬರುತ್ತಲ್ಲ ಇದು ಗ್ರೀನ್ ಕಲರ್ ಅಲ್ಲಿ ಇರೋದು ಇದೇನಾಗುತ್ತೆ ಅಂತಂದ್ರ ಈ ಒಂದು ಮೈಸೂರು ವಿಭಾಗದಲ್ಲಿ ಕಂಡು ಬರುತ್ತೆ. ಯಾವ್ದು ಅಂದ್ರೆ ಈ ಭಾಗದೊಳಗಡೆ ಮೈಸೂರು ವಿಭಾಗ ಅಂತ ನೋಡ್ತೇವೆ. ಹಾಗಾದ್ರೆ ಯಾವ್ಯಾವ ಬರ್ತವೆ? ಈ ಕಡೆ ನೋಡಿದ್ರೆ ಉಡುಪಿ ಇದೆ, ಚಿಕ್ಕಮಗಳೂರು ಇದೆ, ದಕ್ಷಿಣ ಕನ್ನಡ ಇದೆ, ಹಾಸನ ಇದೆ, ಕೊಡಗು ಇದೆ, ಮಂಡ್ಯ ಇದೆ, ಮೈಸೂರು ಇದೆ. ಈ ಕಡೆ ಯಾವ್ದು ಅಂತಂದ್ರ ಇಲ್ಲಿ ಚಾಮರಾಜನಗರ ಇದೆ. ಹಾಗಾದ್ರೆ ಇವಷ್ಟು 8 ಜಿಲ್ಲೆಗಳು ಯಾವ್ದ್ರ ಅಂಡರ್ ಒಳಗಡೆ ಅಂತಾರ ಮೈಸೂರು ವಿಭಾಗದೊಳಗಡೆ ಬರ್ತವೆ. ಹಾಗಾದ್ರೆ ಇಲ್ಲಿ ಉಡುಪಿ ಇದೆ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ನೆಕ್ಸ್ಟ್ ಯಾವ್ದು ಅಂತಾರ ಚಾಮರಾಜನಗರ. ಹಾಗಾದ್ರೆ ಇವು 8 ಏನಾಗ್ತಾವ ಅಂತಂದ್ರ ಈ ಒಂದು ಮೈಸೂರು ವಿಭಾಗದಲ್ಲಿ ಬರ್ತವೆ. ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರೆ ಕೊನೆದಾಗ ಉಳಿದಿರ್ತಕ್ಕಂಥದ್ದು ಈ ವಿಭಾಗ ನಮಗುಳಿತ್ತು. ಈ ವಿಭಾಗ ಏನ್ ಉಳ್ಕೊಂಡಿದಲ್ಲ ಈ ವಿಭಾಗಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಈ ವಿಭಾಗವನ್ನ ಬೆಂಗಳೂರು ವಿಭಾಗ ಅಂತ ಕರಿತೀವಿ. ಇದೇನ್ ವಿಭಾಗ ಇದೇನೋ ಈ ವಿಭಾಗವನ್ನ ಏನಂತ ಕರಿತೀವಿ ಅಂತಂದ್ರ ಬೆಂಗಳೂರು ವಿಭಾಗ ಅಂತ ಕರಿತೀವಿ. ಹಾಗಾದ್ರೆ ಈ ಬೆಂಗಳೂರು ವಿಭಾಗದಲ್ಲಿ ಯಾವ್ಯಾವ ಜಿಲ್ಲೆಗಳು ಇದಾವೆ ಅಂತ ನೋಡಿದ್ರೆ ಹೌದಾ ಸುಮಾರು 9 ಜಿಲ್ಲೆಗಳು ಈ ಬೆಂಗಳೂರು ವಿಭಾಗದಲ್ಲಿ ಇದಾವೆ. ಹಾಗಾದ್ರೆ ಒಂದು ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ,
ಕೋಲಾರ ಆಗಿರ್ಬೋದು, ನೆಕ್ಸ್ಟ್ ಬೆಂಗಳೂರು ನಗರ ಆಗಿರ್ಬೋದು, ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ನೆಕ್ಸ್ಟ್ ಯಾವ್ದು ಅಂತಾರ ರಾಮನಗರ ಆಗಿರ್ಬೋದು. ಸೊ ಟೋಟಲಿ ಎಷ್ಟು ಜಿಲ್ಲೆಗಳಿದಾವು ಅಂತಂದ್ರ 9 ಜಿಲ್ಲೆಗಳಿದಾವೆ. ಹಾಗಾದ್ರೆ ಈ 9 ಜಿಲ್ಲೆಗಳು ಏನಾಗಿದಾವು ಅಂತಾರ ನಮ್ಮ ಕರ್ನಾಟಕದ 31 ಜಿಲ್ಲೆಗಳ ಮತ್ತು ಅವುಗಳ ಈ ಒಂದು ಏನ್ ಆಡಳಿತಾತ್ಮಕ ಈಸಿ ಆಗ್ಲಿ ಅಂತಕ್ಕಂತ ಉದ್ದೇಶದಿಂದ, ಸೊ ಸರಳೀಕೃತ ಆಗ್ಬೇಕು ಅಂತಕ್ಕಂತ ಉದ್ದೇಶದಿಂದ ಏನ್ ಮಾಡ್ತಾರೆ ಅಂದ್ರ ಈ ಒಂದು ರಾಜ್ಯದ ಆಡಳಿತ ವಿಭಾಗಗಳನ್ನ ಗುರುತಿಸ್ಕೊಂಡಿದ್ದಾರೆ. ಸೊ ನಮಗೇನ್ ಕ್ಲಾರಿಫಿಕೇಶನ್ ಆಯ್ತು ಅಂದ್ರೆ ಇವಾಗ 4 ಭಾಗಗಳಿದಾವೆ ಅಂತ ಕ್ಲಾರಿಫಿಕೇಶನ್ ಆಯ್ತು. ಒಂದು ಕಲಬುರಗಿ ವಿಭಾಗ, ಎರಡದ್ದು ಬೆಳಗಾವಿ ವಿಭಾಗ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ. ಹಾಗಾದ್ರೆ ಇನ್ನೊಂದ್ಸತಿ ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಕಲಬುರಗಿ ವಿಭಾಗದಲ್ಲಿ ಬರೋದು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಕಲಬುರಗಿ ವಿಭಾಗ ಆದ್ರೆ, ಬೆಳಗಾವಿ ವಿಭಾಗದೊಳಗಡೆ ವಿಜಯನಗರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಕಾವೇರಿ, ಉತ್ತರ ಕನ್ನಡ. ಸೊ ಇವಿಷ್ಟು ಏನಾಗ್ತವು ಅಂದ್ರೆ ಬೆಳಗಾವಿ ವಿಭಾಗದೊಳಗಡೆ ಕನ್ಸಿಡರ್ ಆಗ್ತವೆ. ಇನ್ನ ಮೈಸೂರು ವಿಭಾಗದೊಳಗಡೆ ಉಡುಪಿ, ಚಿಕ್ಕಮಗಳೂರು, ಹಾಸನ, ಮಂಡ್ಯ, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ ಇವಿಷ್ಟನ್ನು ಮೈಸೂರು ವಿಭಾಗದಲ್ಲಿ ಆದ್ರೆ, ಇನ್ನ ನೆಕ್ಸ್ಟ್ 9 ಜಿಲ್ಲೆಗಳು ಏನಾಗಿದಾವ ಅಂದ್ರೆ ಬೆಂಗಳೂರು ವಿಭಾಗದೊಳಗಡೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ. ಸೊ ಈ 9 ಜಿಲ್ಲೆಗಳು ಏನಾಗಿದಾವು ಅಂತಂದ್ರೆ ಇವತ್ತು ಬೆಂಗಳೂರು ವಿಭಾಗದಲ್ಲಿ ಇದಾವೆ. ಓಕೆ, ಹಂಗಾದ್ರೆ ಒನ್ ಬೈ ಒನ್ ಜಿಲ್ಲೆಗಳನ್ನ ನೋಡ್ತಾ ಹೋದ್ರೆ ಮೊದಲನೇ ಜಿಲ್ಲೆ ಯಾವುದು ಅಂತಂದ್ರ ಬಾಗಲಕೋಟೆ ಜಿಲ್ಲೆ. ಸೊ ಬಾಗಲಕೋಟೆ ಜಿಲ್ಲೆ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಅನ್ನೋದು ಒಂಚೂರು ಪಾಯಿಂಟ್ಸ್ ಗಳನ್ನ ಕವರ್ ಮಾಡ್ಕೋಬೇಕು ಅಂತಂದ್ರೆ, ಈ ಬಾಗಲಕೋಟೆ ಜಿಲ್ಲೆಯು ಸೊ ವಿಜಯಪುರ ಮತ್ತು ಬಾಗಲಕೋಟೆ ಎರಡೂ ಏನಾಗ್ತದೆ ಅಂದ್ರೆ, ಫಸ್ಟ್ ಏನಾಗಿತ್ತು ಅಂದ್ರೆ ಬಾಗಲಕೋಟೆ ಜಿಲ್ಲೆ ಅಂತ ಇರಲಿಲ್ಲ, ವಿಜಯಪುರ ಜಿಲ್ಲೆ ಅಂತಾನೆ ಇರುತ್ತೆ. ಸೊ ಬಾಗಲಕೋಟೆ ಜಿಲ್ಲೆಯು ವಿಜಯಪುರ ಜಿಲ್ಲೆಯಿಂದ ಎಷ್ಟೊಳಗಡೆ ಆಚೆ ಬರುತ್ತೆ, ಪ್ರತ್ಯೇಕವಾಗುತ್ತೆ ಅಂತಾರೆ 1997 ಪ್ರತ್ಯೇಕವಾಗಿ ಹೊರಗೆ ಬರುತ್ತೆ. ಎಷ್ಟಲ್ಲಿ ಅಂತಾರೆ 1997 ಸೊ ಹೊರಗೆ ಬರುತ್ತೆ, ಪ್ರತ್ಯೇಕವಾಗಿ ಹೊರಗೆ ಬರುತ್ತೆ. ಅದಾದ ನಂತರ ಭಾರತದ 50ನೇ ಸ್ವತಂತ್ರ ವರ್ಷಾಚರಣೆಯ ಸಂದರ್ಭದಲ್ಲಿ ಅಂದ್ರೆ 1997 ಹೊಸ ಜಿಲ್ಲೆಯಾಗಿ ಏನಾಗುತ್ತೆ ಅಂತರ ಅಸ್ತಿತ್ವಕ್ಕೆ ಬರುತ್ತೆ. ಸೊ ನಾನು ಅವಾಗ್ಲೇ ಮೆನ್ಷನ್ ಮಾಡಿದೆ. ಸೊ ವಿಜಯಪುರ ಜಿಲ್ಲೆಯಿಂದ ಏನಾಗುತ್ತೆ ಅಂತಂದ್ರೆ ಹೊರಗೆ ಬರುತ್ತೆ ಎಷ್ಟಲ್ಲಿ ಅಂದ್ರೆ 1997. ಹಂಗಾದ್ರೆ ಇಲ್ಲಿ 1865 ಇದ್ರೊಳಗೆ ಏನಾಗಿತ್ತು ಅಂದ್ರೆ ಪುರಸಭೆಯಾಗಿ ಅಸ್ತಿತ್ವಕ್ಕೆ ಬಂದಿರುತ್ತೆ. ಹೌದಾ, ನಗರಸಭೆ ಅಂದ್ರೆ ಪುರಸಭೆಯಾಗಿ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತಂದ್ರೆ 1865 ಪುರಸಭೆಯಾಗಿ ಅಸ್ತಿತ್ವಕ್ಕೆ ಬಂದಿರುತ್ತೆ. ಎಸ್, ಹಂಗಾದ್ರೆ ಈ ಜಿಲ್ಲೆ ಒಳಗಡೆ ಬಾಗಲಕೋಟೆ ಜಿಲ್ಲೆ ನೋಡ್ತಾ ಇದೀವಿ. ಹಾಗಾದ್ರೆ ಬಾಗಲಕೋಟೆ ಜಿಲ್ಲೆ ಒಳಗಡೆ ಕಂಡು ಬರ್ತಕ್ಕಂತ ಒಂದು ಪ್ರಮುಖವಾಗಿರ್ತಕ್ಕಂತ ಶಾಸನ ಯಾವುದು ಅಂತಂದ್ರೆ ಕಪ್ಪೆ ಅರ್ಭಟನ ಶಾಸನ ಅಂತ ಹೇಳ್ತೀವಿ. ಹೌದಾ, ಸೊ ಕಪ್ಪೆ ಅರ್ಭಟನ ಶಾಸನ ಅಂತಕ್ಕಂಥದ್ದು ಇದು ಯಾವ್ದಕ್ ಎಕ್ಸಾಂಪಲ್ ಆಗುತ್ತೆ ಅಂದ್ರೆ ತ್ರಿಪದಿ 3 ಲೈನ್ಸ್ ಗಳು ಇರ್ತಾವ. ಹೌದಾ, ಈ 3 ಲೈನ್ಸ್ ಗಳಲ್ಲಿ ನೋಡ್ತೀವಿ ಯಾವ್ದು ಅಂತಂದ್ರೆ ತ್ರಿಪದಿಗಳಿಗೆ ಯಾವ್ದು ಎಕ್ಸಾಂಪಲ್ ಅಂದ್ರೆ ಕಪ್ಪೆ ಅರ್ಭಟನ ಶಾಸನ. ಸೊ ಹಾಗಾದ್ರೆ ಈ ಶಾಸನದಲ್ಲಿ ಕನ್ನಡದ ಮೊಟ್ಟ ಮೊದಲ ತ್ರಿಪದಿಗಳು ದೊರೆಯುತ್ತವೆ. ಸೊ ಅದ ಕನ್ನಡದಲ್ಲಿನ ಫಸ್ಟ್ ಟೈಮ್. ಸೊ ಈ ಒಂದು ತ್ರಿಪದಿಗಳು ದೊರೀತಕ್ಕಂಥದ್ದು ಎದುರೊಳಗಡೆ ಅಂತಾರೆ ಕಪ್ಪೆ ಅರಭಟನ ಶಾಸನದೊಳಗಡೆ. ಸೊ ಹಾಗಾದ್ರೆ ನಾನು ಅವಾಗ್ಲೇ ಹೇಳ್ದೆ, ಕಪ್ಪೆ ಅಂದ್ರೆ ತ್ರಿಪದಿ ಅಂತದಾಗ 3 ಸಾಲಿನ ಪದ್ಯಗಳಾಗಿರ್ತವೆ. ಇದು ಅಚ್ಚ ಕನ್ನಡದ ದೇಸಿ ಮಟ್ಟದ ಛಂದಸ್ಸಾಗಿದೆ ಅಂತ ಹೇಳ್ತೀವಿ. ಹೌದಾ, ಸೊ ನಮ್ಮ ದೇಶೀಯ ಮಟ್ಟದಲ್ಲಿ ಇರ್ತಕ್ಕಂತಹ ಅಚ್ಚ ಕನ್ನಡದ ರೂಪ ಇರುತ್ತೆ. ಸೊ ದೇಶೀಯ ಛಂದಸ್ಸಾಗಿರೋದು ಯಾವುದು ಅಂತಂದ್ರೆ ಈ ಒಂದು ತ್ರಿಪದಿಗಳಾಗಿರ್ಬೋದು ಅಥವಾ ಕಪ್ಪೆ ಅರಭಟನ ಶಾಸನ ಆಗಿರ್ಬೋದು. ಸೊ ಹಾಗಾದ್ರೆ ಈ ಜಿಲ್ಲೆ ಒಳಗಡೆ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಒಳಗಡೆ ಇಳಕಲ್ ಏನಾಗುತ್ತೆ ಅಂದ್ರೆ ಬಹಳಷ್ಟು ಫೇಮಸ್. ಯಾವ್ದಕ್ಕ ಅಂತಂದ್ರೆ ಒಂದು ಇಳಕಲ್ ಸೀರೆ ಫೇಮಸ್, ಇನ್ನೊಂದು ಯಾವ್ದು ಅಂತಂದ್ರೆ ಪಿಂಕ್ ಗ್ರೈನೈಟಿಕ್ ಫೇಮಸ್. ಹೌದಾ, ಸೊ ಪಿಂಕ್ ಗ್ರೈನೈಟಿಕ್ ಯಾವ್ದು ಫೇಮಸ್ ಆಗಿರುತ್ತೆ ಅಂತಂದ್ರೆ ಈ ಒಂದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಅನ್ನೋದು ಫೇಮಸ್. ಜೊತೆಗೆ ಮುಧೋಳು ಈ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ತಾಲೂಕುಗಳಲ್ಲಿ ಮುಧೋಳು ಅಂತಕ್ಕಂಥ ಒಂದು ತಾಲೂಕ್ ಇದೆ. ಸೊ ಆ ಮುಧೋಳು ತಾಲೂಕ್ ಏನಾಗುತ್ತೆ ಅಂತಂದ್ರೆ ಹಲಗಲಿ ಊರ್ ಅಂದ್ರೆ ಮುಧೋಳ ತಾಲೂಕಿನ ಹಲಗಲಿ ಒಳಗಡೆ 1857 ನಾವು ಬೇಡರ ಸಶಸ್ತ್ರ ದಂಗೆ ನಡೆಯುತ್ತೆ. ನಾವು ಅದು ಫೇಮಸ್ ಆಗಿದೆ, ಅದೇ ಹೆಸರು ಮೇಲ್ಗಡೆ ಕೂಡ ಫೇಮಸ್ ಆಗಿದೆ. ನಾವು ಕರ್ನಾಟಕದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಕರ್ನಾಟಕದ ಇತಿಹಾಸದೊಳಗಡೆ ಹಲಗಲಿ ಬೇಡರ ದಂಗೆ ಅಂತಾನೆ ನಾವ್ ಇದಕ್ಕೆ ಹೇಳ್ತೇವೆ. ಆದ್ರೆ 1857 ನಮಗೆ ಭಾರತ ಸ್ವತಂತ್ರ ಸಂಗ್ರಾಮ ಸ್ಟಾರ್ಟ್ ಆಗುತ್ತೋ ಅದ್ರೊಳಗಡೆ ಕರ್ನಾಟಕದ ಸ್ವತಂತ್ರ ಸಂಗ್ರಾಮ ನೋಡಿದಾಗ ಸೊ ಒಂದ್ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥವ್ರು ಯಾರು ಅಂತಾರೆ ಹಲಗಲಿ ಬೇಡರು ಕೂಡ. ಸೊ ಈ ಒಂದು ಹಲಗಲಿ ಅಂತಕ್ಕಂತಹ ಒಂದು ಗ್ರಾಮ ಏನಿದನೋ ಇದು ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಜೊತೆಗೆ ಮುಧೋಳದಲ್ಲಿ ಹೌನ್ಸ್ ಎಂಬ ನಾಯಿಯ ತಳಿಯು ಕೂಡ ಏನಾಗುತ್ತೆ ಅಂತರ ಪ್ರಸಿದ್ಧವಾಗಿದೆ. ಯಾಕಂದ್ರೆ ಮುಧೋಳ್ ನಾಯಿ ಅಂತ ಹೇಳಿ ಅದು ಯೂಶುವಲಿ ಅದನ್ನ ಬಹಳ ಯೂಸ್ ಮಾಡ್ತಿರ್ತಾರೆ. ಮುಧೋಳ್ ನಾಯಿ ತಳಿ ಫೇಮಸ್, ನಾಯಿ ತಳಿ ಫೇಮಸ್ ಅಂತ. ಸೊ ಹಾಗಾದ್ರೆ ಯಾವ ಒಂದು ಅದು ನಾಯಿಯ ಪ್ರಭೇದ ಅಂತಂದ್ರ ಪೌನ್ಸ್ ಅಂತಕ್ಕಂತಹ ನಾಯಿ ಪ್ರಭೇದ ಬಹಳಷ್ಟು, ಹೌನ್ಸ್ ಅಂತಕ್ಕಂತಹ ನಾಯಿಯ ಪ್ರಭೇದ ಏನಾಗುತ್ತೆ ಅಂದ್ರೆ ಫೇಮಸ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಅಂತಂದ್ರೆ ಸೊ ರಣ್ಣನ ಉತ್ಸವ ನಡೆದಿದೆ ಅಲ್ಲಿ ಅಂದ್ರೆ ಮುಧೋಳ. ಹೌದಾ, ಮುಧುವಳಲು ಅಂತ ಕೂಡ ಕರಿತಾ ಇದ್ರು. ಸೊ ರಣ್ಣ ಹುಟ್ಟಿರ್ತಕ್ಕಂತ ಸ್ಥಳ ಈ ಮುಧೋಳದೊಳಗಡೆ ಏನಾಗುತ್ತೆ ಅಂತ ರಣ್ಣ ಉತ್ಸವವನ್ನ ನಡೆಸ್ತಾರೆ. ಸೊ ಅದ್ರ ಜೊತೆಗೆ ಬಾಗಲಕೋಟೆಯು ಸ್ವತಂತ್ರ ಚಳುವಳಿಯ ಮತ್ತು ಕರ್ನಾಟಕ ಏಕೀಕರಣ ಚಳುವಳಿಗೆ ಕೇಂದ್ರವಾಗಿತ್ತು.
ಹೌದಾ? ಸೊ ಹಾಗಾದ್ರೆ ನಮ್ಮ ಸ್ವತಂತ್ರ ಸಂಗ್ರಾಮದೊಳಗಡೆ ಕರ್ನಾಟಕದ ಪಾತ್ರವನ್ನು ನೋಡಿದಾಗ ಅದ್ರೊಳಗಡೆ ಸ್ಪೆಷಲಿ ಸ್ವತಂತ್ರ ಚಳುವಳಿ ಆಗಿರ್ಬೋದು, ಜೊತೆಗೆ ಯುನಿಫಿಕೇಶನ್ ಆಫ್ ಕರ್ನಾಟಕ ಅಂತ ಏನ್ ಕರಿತೀವಿ, ಕರ್ನಾಟಕದ ಏಕೀಕರಣ ಅಂತ ಏನ್ ಕರಿತೀವಿ, ಅದರ ಪ್ರಮುಖ ಕೇಂದ್ರ ಯಾವ್ದಾಗಿತ್ತು ಅಂತಂದ್ರ ಬಾಗಲಕೋಟೆ ಜಿಲ್ಲೆ ಆಗಿರುತ್ತೆ. ಅಂಡ್ ನರ್ಮದಾ ನದಿ ಕದನ ಅಂತಕ್ಕಂಥದ್ದು ಏನಾಗುತ್ತೆ ಅಂತರ ನಡೆದಿರ್ತಕ್ಕಂಥದ್ದು. ಸೊ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ್ ನಡುವೆ ಏನಾಗುತ್ತೆ ಅಂತಂದ್ರೆ ಈ ಕದನ ನಡೆಯುತ್ತೆ. ಸೊ ಹಾಗಾದ್ರೆ ಈ ಜಿಲ್ಲೆ ಒಳಗಡೆ ಹುಣಗುಂದ ತಾಲೂಕಿನ ಐಹೊಳೆ ಗ್ರಾಮದ ಮೇಗುತಿ ದೇವಾಲಯ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್. ಐಹೊಳೆ ಮತ್ತು ಪಟ್ಟದಕಲ್ಲು. ಸೊ ಇವೆರಡೂ ಬಹಳಷ್ಟು ಫೇಮಸ್ ಆಗಿರ್ತೀವಿ. ಬಾದಾಮಿ ಚಾಲುಕ್ಯರು ಅಂತ ಕಲ್ತಿರ್ತಾರ. ಸೊ ಕರ್ನಾಟಕ ಇತಿಹಾಸವನ್ನು ತೆಗೆದು ನೋಡಿದ್ರೆ ಬಾದಾಮಿ ಚಾಲುಕ್ಯರ ಏನು ಒಂದು ಶಿಲ್ಪಕಲೆ ಏನಿದನೋ ಅಥವಾ ವಾಸ್ತುಶಿಲ್ಪ ಏನಿದನೋ, ಕಲೆ ಮತ್ತು ಸಂಸ್ಕೃತಿಗೆ ಅತಿ ಹೆಚ್ಚು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಎರಡು ಟೆಂಪಲ್ಸ್ ಅನ್ನ ನಾವು ಗುರುತಿಸ್ತೀವಿ. ಒಂದ್ ಯಾವ್ದು ಅಂದ್ರೆ ಪಟ್ಟದಕಲ್ಲು, ಇನ್ನೊಂದು ಯಾವ್ದು ಅಂತಂದ್ರೆ ಐಹೊಳೆ. ಸೊ ಹಾಗಾದ್ರೆ ಈ ದೇವಾಲಯದಲ್ಲಿ ಇಮ್ಮಡಿ ಪುಲಿಕೇಶಿಯು ಆಸ್ಥಾನ ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಆಸ್ಥಾನ ಯಾರು ಅಂತಾರ ರವಿ ಕೀರ್ತಿ ಅಂತ ಹೇಳ್ತೀವಿ. ಸೊ ಈ ರವಿ ಕೀರ್ತಿ ಅವ್ರು ಏನ್ ಮಾಡ್ತಾರೆ ಅಂತಾರೆ ಐಹೊಳೆ ಶಾಸನವನ್ನ ಹೊರಡಿಸ್ತಾರೆ. ಸೊ ಈ ಒಂದು ಐಹೊಳೆ ಶಾಸನ ಅಂತಕ್ಕಂಥದ್ದು ಯಾವ ಭಾಷೆಯಲ್ಲಿದೆ ಅಂತ ಸಂಸ್ಕೃತ ಭಾಷೆಯಲ್ಲಿದೆ. ಸೊ ಈ ಶಾಸನವು ಯಾವ್ದ್ರ ಕುರಿತಾಗಿ ಹೇಳುತ್ತೆ ಅಂತಾರೆ ನರ್ಮದಾ ನದಿ ಏನ್ ಕದನ ಆಗುತ್ತೋ, ಸೊ ನರ್ಮದಾ ಕದನದ ಕುರಿತಾಗಿ ಹೇಳ್ತಕ್ಕಂಥದ್ದು ಯಾವ್ದು ಅಂತಾರೆ ಐಹೊಳೆ ಶಾಸನ ಅಂತ ಹೇಳ್ತೀವಿ. ಸೊ ಈ ಒಂದು ನರ್ಮದಾ ಕದನದ ಬಗ್ಗೆ ಹೇಳ್ತಕ್ಕಂಥ ಶಾಸನ ಯಾವುದು ಅಂದ್ರೆ ಐಹೊಳೆ ಶಾಸನ. ಹಾಗಾದ್ರೆ ಇದನ್ನ ಕೆತ್ತಿಸಿದವರು ಯಾರು ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ಆಸ್ಥಾನದ ಕವಿಯಾಗಿರ್ತಕ್ಕಂತಹ ರವಿ ಕೀರ್ತಿ ಅವ್ರು ಏನ್ ಮಾಡ್ತಾರೆ ಅಂತಾರ ಇದನ್ನ ಕೆತ್ತನೆ ಮಾಡ್ತಾರೆ. ಹಂಗಾದ್ರೆ ಇನ್ನ ಏನ್ ಫೇಮಸ್ ಅಂತಂದಾಗ ಇತ್ತೀಚೆಗೆ ನೋಡಿದ್ರೆ ನವನಗರ ಅಂದ್ರೆ ಈ ಒಂದು ಬಾಗಲಕೋಟೆ ಜಿಲ್ಲೆಯೊಳಗಡೆ ಇರ್ತಕ್ಕಂತಹ ನವನಗರದಲ್ಲಿ ಏನ್ ಮಾಡುತ್ತಾರೆ ಅಂತಂದ್ರೆ ಸೊ ಬಹಳಷ್ಟು ಪಾರ್ಕ್ ಅಂದ್ರೆ ಕೆಲವೊಂದಿಷ್ಟು ಈ ಒಂದು ಆಸ್ ಇಟ್ ಈಸ್ ನೀವೇನು ಪಾರ್ಕ್ಸ್ ಗಳನ್ನ ನೋಡ್ತೀರ ಆ ರೀತಿ ಚೆನ್ನಾಗಿರ್ತಕ್ಕಂತಹ ಪಾರ್ಕ್ಸ್ ಗಳನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮೊದಲ ಯೋಜಿತ ನಗರವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಸರ್ಕಾರದಿಂದ ಅನುಮತಿ ಪಡ್ಕೊಂಡಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಮೊದಲ ಯೋಜಿತ ನಗರ ಯಾವುದು ಅಂತಂದ್ರೆ ಈ ಒಂದು ನವನಗರ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಬಾದಾಮಿಯ ಚಾಲುಕ್ಯರ ರಾಜಧಾನಿ, ಹೌದಾ, ಬಾದಾಮಿಯ ಚಾಲುಕ್ಯರ ರಾಜಧಾನಿ ಯಾವ್ದಾಗಿತ್ತು ಅಂತಾರ ಬಾದಾಮಿ ಆಗಿತ್ತು. ಸೊ ಈ ಬಾದಾಮಿಯ ಮೊದಲನೇ ಹೆಸರೇನು ಅಂದ್ರೆ ವಾತಾಪಿ ಅಂತ ಆಗಿತ್ತು. ಸೊ ಹಾಗಾದ್ರೆ ಈ ಬಾದಾಮಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತಾರ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಇಲ್ಲಿ ಚಾಲುಕ್ಯ ಉತ್ಸವ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಆಗುತ್ತೆ. ಹೌದಾ, ಬಾದಾಮಿ ಮನೆತನ ಅಂದ್ರೆ ಚಾಲುಕ್ಯರ ಮನೆತನಗಳಲ್ಲಿ ನಾವು ಒಂದು ಅಂದ್ರೆ ಈಗ ಚಾಲುಕ್ಯರ ಮನೆತನ ಅಂತ ನಾವ್ ಹೆಂಗೆ ಕಲ್ಯಾಣಿದ ಚಾಲುಕ್ಯರು ಅಂತ ಕರಿತೀವಿ, ಬಾದಾಮಿ ಚಾಲುಕ್ಯರ ಅಂತ ಏನ್ ಕರಿತೀವಿ. ಸೊ ಬಾದಾಮಿ ಚಾಲುಕ್ಯರ ಆಲ್ಮೋಸ್ಟ್ ಆಲ್ ವಾಸ್ತುಶಿಲ್ಪ ಕಲೆಗಳು ಏನಾಗಿದಾವೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದಾವೆ. ಸೊ ಇದನ್ನ ಏನಂತ ಆಚರಣೆ ಮಾಡ್ತಾರೆ ಅಂತಾರ ಚಾಲುಕ್ಯ ಉತ್ಸವ ಅಂತ ಕೂಡ ಆಚರಣೆ ಮಾಡ್ತಾರೆ. ಈ ಜಿಲ್ಲೆ ಒಳಗಡೆ ಕೃಷ್ಣ ಮತ್ತು ಮಲಪ್ರಭಾ ನದಿ ದಂಡೆಗಳ ಮೇಲ್ಗಡೆ ಕೃಷ್ಣ ಮತ್ತು ಮಲಪ್ರಭಾ ಈ ಎರಡೂ ನದಿ ದಂಡೆಗಳ ಮೇಲ್ಗಡೆ ಏನಾಗುತ್ತೆ ಅಂತಂದ್ರ ಒಂದು ಕ್ಷೇತ್ರ ಇದೆ. ಸೊ ಅದೇ ಯಾವ್ದು ಅಂತಾರ ಕೂಡಲ ಸಂಗಮ ಅಂತ ಹೇಳ್ತೀವಿ. ಸೊ ಈ ಕ್ಷೇತ್ರ ಕೂಡ ಕಂಡುಬರೋದು ಎಲ್ಲಿ ಅಂತಾರ ಬಾಗಲಕೋಟೆ ಜಿಲ್ಲೆ ಒಳಗಡೆ. ಸೊ ಬಾದಾಮಿಯು ನವಶಿಲಾಯುಗದ ತಾಣವಾಗಿದ್ದು ಪಟ್ಟದಕಲ್ಲಿನ ದೇವಾಲಯವು ಭಾರತದ ಸಂಸತ್ತಿನ ಮಾದರಿಯನ್ನ ಅಂದ್ರೆ ನಮ್ಮ ಭಾರತದ ಸಂಸತ್ತು ಯಾವ ಮಾದರಿಯನ್ನ ಹೊಂದೈತಿ ಅಂತಂದ್ರ ಪಟ್ಟದಕಲ್ಲಿನ ಮಾದರಿಯನ್ನ ಹೊಂದಿದೆ. ಸೊ ಹಾಗಾದ್ರೆ ಪಾರ್ಲಿಮೆಂಟ್ ಆಕಾರವನ್ನು ಹೊಂದಿರೋದು ಯಾವುದು ಅಂತಂದ್ರ ಪಟ್ಟದಕಲ್ಲಿನ ಆಕಾರವನ್ನು ಹೊಂದಿರೋದು ಯಾವುದು ಅಂದ್ರೆ ನಮ್ಮ ಭಾರತದ ಸಂಸತ್ತು. ಸೊ ಹಾಗಾಗಿ ಬಾದಾಮಿಯು ನವಶಿಲಾಯುಗದ ತಾಣ ಅಂತ ಹೇಳ್ತೀವಿ. ಸೊ ಬಾದಾಮಿಯನ್ನ ಹೊಸದಾಗಿ ಏನ್ ನವಶಿಲಾಯುಗ ಅಂತ ಏನ್ ಹೇಳಿದ್ರು, ಶಿಲಾಯುಗದ ತಾಣ ಅಂತ ಯಾವ್ದು ಕರಿತೀವಿ ಅಂತಾರ ಬಾದಾಮಿಯನ್ನ ಕರಿತೀವಿ. ಹಾಗಾದ್ರೆ ನಾನು ಅವಾಗ್ಲೇ ಮೆನ್ಷನ್ ಮಾಡಿದೆ ಬಾದಾಮಿಯ ಹಳೆ ಹೆಸರು ಏನಾಗಿತ್ತು ಅಂತಂದ್ರ ವಾತಾಪಿ ಅಂತ ಆಗಿರತ್ತ. ಸೊ ಎಡಹಳ್ಳಿ ವನ್ಯಜೀವಿ ಧಾಮ ಈ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಎಡಹಳ್ಳಿ ವನ್ಯಜೀವಿ ಧಾಮ ಅನ್ನೋದು ಸೊ ಇಲ್ಲಿ ಜಿಂಕಾರ ಅಥವಾ ಇಂಡಿಯನ್ ಗೆಜಲ್ ಅಂತ ಏನ್ ಕರಿತೀವಿ ಅವುಗಳಿಗೆ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು ಯಾವುದು ಅಂತಾರ ಎಡಹಳ್ಳಿ ಅಂತಕ್ಕಂಥ ವನ್ಯಜೀವಿ ಧಾಮ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಎಡಹಳ್ಳಿ ಜಿಂಕಾರ ವನ್ಯಜೀವಿ ಧಾಮವಾಗಿ ಸರ್ಕಾರ ಅದನ್ನ ಯಾವಾಗ ಘೋಷಣೆ ಮಾಡುತ್ತೆ ಅಂತಾರೆ 2015ರಲ್ಲಿ ಘೋಷಣೆ ಮಾಡುತ್ತೆ. ಸೊ 2015 ಈ ಒಂದು ಎಡಹಳ್ಳಿ ಗ್ರಾಮವನ್ನ ಯಾವ್ದು ಅಂತಾರ ಜಿಂಕಾರ ವನ್ಯಜೀವಿ ಧಾಮ ಅಂತ ಹೇಳ್ಬಿಟ್ಟು ಏನ್ ಮಾಡುತ್ತೆ ಅಂತಾರ ಎಡಹಳ್ಳಿ ಗ್ರಾಮವನ್ನ ಘೋಷಣೆ ಮಾಡುತ್ತೆ. ಎಷ್ಟೊಳಗಡೆ ಅಂತಾರ 2015 ಒಳಗಡೆ. ಹಾಗಾದ್ರೆ ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲು 1987 ಏನಾಗುತ್ತೆ ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಯೊಳಗಡೆ ಸೇರುತ್ತೆ. ಅದನ್ನ ಮುಂಚೆನೆ ನೋಡಿದ್ವಿ. ಸೊ ಲಾಸ್ಟ್ ಕಿರು ಪರಿಚಯ ಹೇಳುವತ್ನಾಗ ಹೇಳಿದ್ದೆ ಕರ್ನಾಟಕದಿಂದ ಯಾವ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯೊಳಗಡೆ ಸೇರಿದಾವೆ ಅಂತ. ಸೊ ಈ ಪಟ್ಟದಕಲ್ಲು ಅಂತಕ್ಕಂಥದ್ದು ಕೂಡ ಏನಾಗುತ್ತೆ ಅಂದ್ರೆ 1987 ವಿಶ್ವ ಪಾರಂಪರಿಕ ಪಟ್ಟಿಯೊಳಗಡೆ ಆಡ್ ಆಗಿದೆ ಯಾವುದು ಅಂತಂದ್ರೆ ಈ ಒಂದು ಪಟ್ಟದಕಲ್ಲು. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬ ಗ್ರಾಮದ ಸೊ ಸಾವಳಗಿ ಎಂಬ ಹಳ್ಳಿಯ ಹೆಸರಾಂತ ವ್ಯಕ್ತಿ ಯಾರು ಅಂತಾರ ಬಿ.ಡಿ. ಜತ್ತಿ ಅಂತಕ್ಕಂತಹ ವ್ಯಕ್ತಿ, ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ. ಸೊ ಹಾಗಾದ್ರೆ ಇವರು ಉಪರಾಷ್ಟ್ರಪತಿ ಆಗಿರ್ತಕ್ಕಂಥ ಏಕೈಕ ಕನ್ನಡಿಗ ಯಾರು ಅಂತಂದ್ರ ಬಿ.ಡಿ. ಜತ್ತಿ ಅವರು. ಸೊ ಹಾಗಾದ್ರೆ ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡಿರ್ತಕ್ಕಂತಹ ಏಕೈಕ ಕನ್ನಡಿಗರಂತಂದಾಗ ಯಾರು ಅಂತಂದ್ರೆ ಬಿ.ಡಿ. ಜತ್ತಿ ಅವರು. ಸೊ ಹಾಗಾದ್ರೆ ಇವ್ರು ಕೂಡ ಯಾವ ಜಿಲ್ಲೆಯವರು ಅಂತಾರ ಬಾಗಲಕೋಟೆ ಜಿಲ್ಲೆಯವರು.
ಹಂಗಾಮಿ ರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗರು ಅಂತ ಹೇಳ್ತೀವಿ. ಅಂದ್ರೆ ರಾಷ್ಟ್ರಪತಿ ಯಾವಾಗ ಅನುಪಸ್ಥಿತಿಯಲ್ಲಿ ಇರ್ತಾರೋ ಅವಾಗ ಸ್ಥಿತಿಯನ್ನು ಯಾರು ಅಲಂಕಾರ ಮಾಡ್ತಾರೆ ಅಂತಂದ್ರ ಹಂಗಾಮಿ ರಾಷ್ಟ್ರಪತಿ ಅಂತ ಅಲಂಕಾರ ಮಾಡ್ತಾರೆ. ಸೊ ಹಾಗಾಗಿ ಹಂಗಾಮಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ಏಕೈಕ ಕನ್ನಡಿಗ ಯಾರು ಅಂತಂದ್ರೆ ಬಿ.ಡಿ. ಜತ್ತಿ ಅಂತ ಹೇಳ್ತೀವಿ. ಸೊ ಒಡಿಶಾ ರಾಜ್ಯದ ರಾಜ್ಯಪಾಲರಾಗಿ ಕೂಡ ಏನ್ ಮಾಡಿದ್ದಾರೆ ಅಂತಾರೆ ಬಿ.ಡಿ. ಜತ್ತಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ಹಾಗಾದ್ರೆ ಬಿ.ಡಿ. ಜತ್ತಿ ಅವರು ಯಾವ ಜಿಲ್ಲೆಗೆ ಸಂಬಂಧಪಡ್ತಾರೆ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯವರು. ಇನ್ನ ಎರಡನೇ ಜಿಲ್ಲೆ, ಸೊ ನಾವು ಮೊದಲನೇದಾಗಿ ನೋಡಿದ್ ಯಾವುದು ಅಂತಂದ್ರೆ ಈ ಒಂದು ಬಾಗಲಕೋಟೆ ಜಿಲ್ಲೆಯನ್ನ ನೋಡ್ತೀವಿ. ಸೊ ಹಾಗಾದ್ರೆ ಬಾಗಲಕೋಟೆ ಜಿಲ್ಲೆಯ ವಿಶೇಷತೆಗಳು ಏನಿದಾವೆ, ಜೊತೆಗೆ ಈ ಒಂದು ಐಹೊಳೆ ಶಾಸನ ಆಗಿರ್ಬೋದು, ಆಮೇಲೆ ಯಾವ ಭಾಷೆಯಲ್ಲಿ ಇದೆ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಇರೋದು. ಸೊ ಅದ್ರ ಜೊತೆಗೆ ಯಾವುದು ಅಂದ್ರೆ ಕಪ್ಪೆ ಅರಭಟನ ಶಾಸನ ಆಗಿರ್ಬೋದು, ಅಂಡ್ ಇಳಕಲ್ ಒಳಗಡೆ ಇಳಕಲ್ ಸೀರೆ ಆಗಿರ್ಬೋದು, ಅಂಡ್ ಪಿಂಕ್ ಗ್ರಾನೈಟ್ ಅಂತಕ್ಕಂಥದ್ದು ಫೇಮಸ್ ಆಗಿರೋದು. ಅಂಡ್ ಮುಧೋಳದೊಳಗಡೆ ಸ್ಪೆಷಲಿ ಯಾವುದು ಅಂದ್ರೆ ಮುಧೋಳ ನಾಯಿಯ ಥಳಿ, ಸ್ಪೆಷಲಿ ಹೌನ್ಸ್ ಅಂತ ಹೇಳ್ತೀವಿ, ಅದು ಫೇಮಸ್. ಜೊತೆಗೆ ರನ್ನ ಹುಟ್ಟಿರ್ತಕ್ಕಂತಹ ಸ್ಥಳ, ರನ್ನನ ಉತ್ಸವ ಕೂಡ ನಡೆಯುತ್ತೆ. ಸೊ ಜೊತೆಗೆ ಹಲಗಲಿ ಬೇಡರ ದಂಗೆ ಕೂಡ ಯಾವ ಜಿಲ್ಲೆ ಒಳಗಡೆ ಯಾವ ಒಂದು ಜಿಲ್ಲೆ ಒಳಗಡೆ ಆಯ್ತು ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದೊಳಗಡೆ. ಸೊ ಹಾಗಾದ್ರೆ ಇಲ್ಲಿ ಇದನ್ನ ನಾವು ಈ ಒಂದು ಏಕೀಕರಣ ಚಳವಳಿ ಸಂಬಂಧಪಟ್ಟಂಗ ಆಗಿರ್ಬೋದು, ಸ್ವತಂತ್ರ ಚಳವಳಿಯ ಮುಖ್ಯ ಕೇಂದ್ರ ಬಿಂದು ಮುಖ್ಯವಾಗಿರ್ತಕ್ಕಂತಹ ಒಂದು ತಾಣ ಯಾವ್ದೈತಿ ಅಂತಂದ್ರ ಬಾಗಲಕೋಟೆ ಜಿಲ್ಲೆ ಇದೆ. ಸೊ ಮುಖ್ಯ ತಾಣ ಯಾವುದು ಅಂತಾರ ಬಾಗಲಕೋಟೆ ಜಿಲ್ಲೆ. ಸೊ ಅದಾದ ನಂತರ ಐಹೊಳೆ ಗ್ರಾಮದಲ್ಲಿರ್ತಕ್ಕಂತಹ ಮೇಗುತಿ ದೇವಾಲಯ ಆಗಿರ್ಬೋದು, ಪಟ್ಟದ ಕಲ್ಲಿರ್ತಕ್ಕಂತಹ ವಾಸ್ತುಶಿಲ್ಪ ಕಲೆ ಆಗಿರ್ಬೋದು, ಈ ಒಂದು ಚಾಲುಕ್ಯರ ಮನೆತನಕ್ಕೆ ಸಂಬಂಧಪಟ್ಟಂಗೆ ಬಾದಾಮಿ ಚಾಲುಕ್ಯರ ಮನೆತನಕ್ಕೆ ಸಂಬಂಧಪಟ್ಟಂಗೆ ಸೊ ಬಾಗಲಕೋಟೆಯಲ್ಲಿ ಇರ್ತಕ್ಕಂತಹ ಪ್ರಮುಖ ದೇವಾಲಯಗಳು ಅಂತ ಗುರುತಿಸ್ತೀವಿ. ಸೊ ಅದಾದ ನಂತರ ಪಟ್ಟದ ಕಲ್ಲು ಅಂತಕ್ಕಂಥ ಯಾವ ರೀತಿ ಅದನ್ನ ವಾಸ್ತುಶಿಲ್ಪ ಕಲಾ ಐತಿನೋ ಅದೇ ರೀತಿ ಅದನ್ನ ಕಾಪಿ ಮಾಡ್ಕೊಂಡು ಏನಾಗುತ್ತೆ ಅಂದ್ರೆ ಸಂಸತ್ತನ್ನ ರಚನೆ ಮಾಡಲಾಗಿದೆ. ಅಂಡ್ ವನ್ಯಜೀವಿ ಧಾಮ ಕೂಡ ಫೇಮಸ್. ಯಾವ್ದ್ರದ್ದು ಅಂತಾರ ಜಿಂಕಾರ ವನ್ಯಜೀವಿ ಧಾಮ ಅಂತ ಹೇಳ್ತೀವಿ, ಎಡಹಳ್ಳಿ. ಸೊ ಎಡಹಳ್ಳಿ ವನ್ಯಜೀವಿ ಧಾಮ ಜಿಂಕಾರ ಅಂತಕ್ಕಂತಹ ಒಂದು ಪ್ರಾಣಿ ಫೇಮಸ್ ಆಗಿರೋದ್ರಿಂದ ಅದನ್ನ 2015 ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂತ ಘೋಷಣೆ ಮಾಡುತ್ತೆ. ಸೊ ಇವಿಷ್ಟು ಏನಾಗುತ್ತೆ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂಗಿರ್ತಕ್ಕಂತಹ ಪ್ರಮುಖ ಅಂಶಗಳು. ಜೊತೆಗೆ ಬಿ.ಡಿ. ಜತ್ತಿ ಅವ್ರು ಏನಾಗ್ತಾರೆ ಅಂತಾರ ಬಾಗಲಕೋಟೆ ಜಿಲ್ಲೆದವರು. ಇನ್ನ ಎರಡನೇ ಜಿಲ್ಲೆದಾಗ ನಾವು ಯಾವ್ದನ್ನ ನೋಡ್ತೀವಿ ಅಂತಂದ್ರೆ ವಿಜಯಪುರ ಜಿಲ್ಲೆ ಅದಾ. ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ಕೊಡೋದಾದ್ರೆ, ಸೊ ಐತಿಹಾಸಿಕವಾಗಿ ವಿಜಯಪುರ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂತಾರೆ ಜಗತ್ತಿನ 7 ಅದ್ಭುತಗಳಲ್ಲಿ ಹೊಂದಿರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಗೋಲ್ ಗುಂಬಜ್, ನಿಮ್ಗೆ ಗೊತ್ತು, ವಿಜಯಪುರದಲ್ಲಿ ಇರೋದು. ಸೊ ಈ ಒಂದು ಗುಮ್ಮಟ ನಗರಿ ಅಂತಾನೆ ಕರೀತಾರೆ ವಿಜಯಪುರವನ್ನ. ಸೊ ಇಲ್ಲಿ ವಿಜಯಪುರದ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ನೋಡೋದಾದ್ರೆ 10 ಮತ್ತು 11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರಿಂದ ವಿಜಯಪುರ ಅಥವಾ ವಿಜಯದ ನಗರ ಅಂತಕ್ಕಂತ ಹೆಸರು ಬರುತ್ತೆ. ಯಾರಿಂದ ಹೆಸರು ಬಂತು ವಿಜಯಪುರ ಅಂತಕ್ಕಂತ ಹೆಸರು ಅಂತಂದ್ರ ಇಲ್ಲಿ ಕಲ್ಯಾಣಿ ಚಾಲುಕ್ಯರಿಂದ ವಿಜಯಪುರ ಅಥವಾ ವಿಜಯದ ನಗರ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಂತಾರ ಹೆಸರು ಬರುತ್ತೆ. ಜೊತೆಗೆ ಸೊ ಇಲ್ಲಿ ಈ ಜಿಲ್ಲೆಯನ್ನ ಏನಂತ ಕರೀತಾರೆ ಅಂತಾರ ಪಂಚ ನದಿಗಳ ಜಿಲ್ಲೆ ಅಂತ ಕರೀತಾರೆ. ವಿಜಯಪುರವನ್ನು ಏನಂತ ಕರೀತಾರೆ ಅಂತಾರ ಪಂಚ ನದಿಗಳ ಜಿಲ್ಲೆ ಅಂತ ಕರೀತಾರೆ. ಸೊ ಹಾಗೂ ಕರ್ನಾಟಕದ ಪಂಜಾಬ್ ಅಂತ ಯಾವ್ದು ಕರೀತಾರೆ ಅಂತಂದ್ರ ಈ ಒಂದ್ ದೇಶದೊಳಗಡೆ 5 ನದಿಗಳ ರಾಜ್ಯ ಯಾವ್ದು ಅಂದ್ರೆ ನಾವು ಪಂಜಾಬ್ ಅಂತ ಹೇಳ್ತೀವಿ. ಅದೇ ರೀತಿ 5 ನದಿಗಳ ಜಿಲ್ಲೆ ಯಾವ್ದು ಅಂತಾರ ವಿಜಯಪುರ. ಸೊ ಅದರಿಂದ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಕರ್ನಾಟಕದ ಪಂಜಾಬ್ ಅಂತ ಕೂಡ ಕರಿತೀವಿ. ಯಾವ್ದಕ್ಕೆ ಅಂತಂದ್ರ ವಿಜಯಪುರಕ್ಕೆ. ಸೊ ಹಾಗಾದ್ರೆ ಈ ಜಿಲ್ಲೆಯ ಕೂಡ್ಗಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಉಷ್ಣ ವಿದ್ಯುತ್ ಸ್ಥಾವರವನ್ನ ಸ್ಥಾಪಿಸಲು ಉದ್ದೇಶಲಾಗಿದೆ. ಆಲ್ರೆಡಿ ಏನಾಗಿದೆ ಅಂತಾರ ಅಂಡರ್ ಕನ್ಸ್ಟ್ರಕ್ಷನ್ ಕೂಡ ಇದೆ. ಸೊ ಕೂಡ್ಗಿ ಗ್ರಾಮದೊಳಗಡೆ ಉಷ್ಣ ವಿದ್ಯುತ್ ಸ್ಥಾವರವನ್ನ ನಿರ್ಮಾಣ ಮಾಡ್ಲಾಗ್ತಿದೆ. ಸೊ 2003 ಒಳಗಡೆ ವಿಜಯಪುರದಲ್ಲಿ ಏನ್ ಮಾಡ್ತಾರೆ ಅಂತಾರ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ಲಾಯ್ತು. ಹಾಗೂ 2017 ಒಳಗಡೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಮರುನಾಮಕರಣ ಕೂಡ ಆಗುತ್ತೆ. ಸೊ ಇಲ್ಲಿ ಅಲ್ಲಿದೆ ಲೋಗೋ ಇದೆ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಅಂತ ಹೇಳ್ತೇವೆ. ಸೊ ಇಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದ್ದು 2017 ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಮರುನಾಮಕರಣ ಮಾಡ್ತಾರೆ. ಸೊ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಮರುನಾಮಕರಣ ಮಾಡ್ತಾರೆ. ಹಾಗಾದ್ರೆ ಈ ಜಿಲ್ಲೆ ಒಳಗಡೆ ಇರ್ತಕ್ಕಂತಹ ಆಲ್ಮಟ್ಟಿ ಜಲಾಶಯ ಅಥವಾ ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕೂಡ ಕರಿತೀವಿ. ಸೊ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದೆ ಯಾವುದು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಸೊ ಹಾಗಾದ್ರೆ ಈ ಜಿಲ್ಲೆಯ ಕರ್ನಾಟಕದೊಳಗಡೆ ಅತ್ಯಂತ ಕಡಿಮೆ ಅರಣ್ಯವನ್ನ ಹೊಂದಿರತಕ್ಕಂತಹ ಜಿಲ್ಲೆ ಆಗಿದೆ. ಹೌದಾ? ಸೊ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತ ಜಿಲ್ಲೆ ಯಾವುದು ಅಂತಂದ್ರೆ ವಿಜಯಪುರ ಅಂತ ಹೇಳ್ತೀವಿ. ಸೊ ಈ ಜಿಲ್ಲೆಯನ್ನು ಕರ್ನಾಟಕದ ಸೈಕ್ಲಿಂಗ್ ಕ್ಯಾಪಿಟಲ್ ಅಂತ ಕರೀತಾರೆ ಅಥವಾ ಸೈಕ್ಲಿಂಗ್ ಕಾಶಿ ಅಂತ ಕರೀತಾರೆ. ಯಾವ್ದನ್ನ ಅಂತಂದ್ರೆ ವಿಜಯಪುರ. ಸೈಕ್ಲಿಂಗ್ ಅಂತಕ್ಕಂಥ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು. ಅಂಡ್ ಅತಿ ಹೆಚ್ಚು ಸೈಕ್ಲಿಂಗ್ ಒಳಗಡೆ ಅಥ್ಲೆಟಿಕ್ಸ್ ಅನ್ನು ಕೊಟ್ಟಿದ್ ಕೂಡ ಯಾವ್ದು ಅಂತಾರೆ ನಮ್ಮ ಕರ್ನಾಟಕದೊಳಗಡೆ ವಿಜಯಪುರ. ಸಂಗೀತಕ್ಕೆ ಪ್ರಸಿದ್ಧವಾಗಿರ್ತಕ್ಕಂತಹ ನವರಸಪುರ ಉತ್ಸವ ಏನಾಗುತ್ತೆ ಅಂತಾರ ಪ್ರತಿ ವರ್ಷ ಇಲ್ಲಿ ವಿಜಯಪುರದಲ್ಲಿ ನಡೆಯುತ್ತೆ. ಸೊ ಸಂಗೀತಕ್ಕೆ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಒಂದು ನವರಸಪುರ ಅಂತಕ್ಕಂಥ ಉತ್ಸವ ಕೂಡ ಏನಾಗುತ್ತೆ ಅಂತಾರ ವಿಜಯಪುರದಲ್ಲಿ ನಡೆಯುತ್ತೆ. ಈ ಜಿಲ್ಲೆ ಒಳಗಡೆ ಮಲ್ಲಿಕ್ ಇ ಮೈದಾನ್ ಅಥವಾ ಮಲ್ಲಿಕ್ ತೋಪ್ ಅಂತ ಹೇಳ್ತೀವಿ. ಮಲ್ಲಿಕ್ ಇ ಮೈದಾನ್ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರ ತೋಪು ಇಡಲಾಗಿದೆ. ಸೊ ನೆಕ್ಸ್ಟ್
ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ದೋಣಿ, ಭೀಮಾ. ನಾನು ಅವಾಗ್ಲೇ ಹೇಳಿದೆ ಪಂಚ ನದಿಗಳ ಜಿಲ್ಲೆ ಅಂತ ಕರೀತಾರೆ. ಯಾವ್ಯಾವ ನದಿಗಳು ಹಾಗಾದ್ರೆ ಈ ಒಂದು ಹರಿದಿರ್ತಕ್ಕಂಥ ನದಿಗಳು ಯಾವುದು ಅಂತ ನೋಡಿದ್ರೆ ಕೃಷ್ಣ ಆಗಿರ್ಬೋದು, ಮಲಪ್ರಭಾ, ಘಟಪ್ರಭಾ, ದೋಣಿ ಮತ್ತು ಭೀಮಾ. ಈ ನದಿಗಳು 5 ನದಿಗಳು ಹರಿಯೋದ್ರಿಂದ ಅದನ್ನೇನಂತ ಕರೀತಾರೆ ಅಂತ ಪಂಚ ನದಿಗಳ ಜಿಲ್ಲೆ ಅಂತ ಕರೀತಾರೆ. ಹಂಗಾದ್ರೆ ಆದಿಲ್ ಶಾಹಿಗಳಿಂದ ಅಸರ್ ಮಹಲ್ ಆಗಿರ್ಬೋದು, ಗಗನ್ ಮಹಲ್, ಗೋಲ್ ಗುಂಬಸ್, ಇಬ್ರಾಹಿಂ ರೋಜಾ, ಬಾರಾ ಕಮಾನ್ ಇಂತಹ ಪ್ರಸಿದ್ಧ ಕಟ್ಟಡಗಳೇನಾಗಿದಾವು ಅಂತಂದ್ರೆ ಈ ಒಂದು ನಿರ್ಮಾಣ ಆಗಿದಾವೆ. ಎಲ್ಲಿ ಅಂತಂದ್ರೆ ಈ ಒಂದು ವಿಜಯಪುರ ಜಿಲ್ಲೆ ಒಳಗಡೆ. ಸೊ ವಿಜಯಪುರ ಜಿಲ್ಲೆ ಅತಿ ಹೆಚ್ಚಾಗಿ ಯಾವ್ದಕ್ ಫೇಮಸ್ ಅಂತಂದ್ರ ದ್ರಾಕ್ಷಿ ಫೇಮಸ್, ಜೊತೆಗೆ ಜೋಳದಕ್ಕೆ ಬಹಳಷ್ಟು ಫೇಮಸ್ ಆಗಿರೋದು ಯಾವ್ದು ಅಂದ್ರೆ ಸೊ ವಿಜಯಪುರದಲ್ಲಿ ಅತಿ ಹೆಚ್ಚಾಗಿ ಬೆಳಿತಕ್ಕಂತ ಬೆಳೆಗಳಂತಾಗ ಜೋಳ ಅಂತ ನೋಡ್ತೀವಿ. ಸೊ ಹಣ್ಣು ಅಂತಂದಾಗ ಯಾವ್ದು ಅಂತಾರ ದ್ರಾಕ್ಷಿ ಹಣ್ಣಿಗೆ ಬಹಳಷ್ಟು ಫೇಮಸ್. ಸೊ ಹಾಗಾದ್ರೆ ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಬಸವಣ್ಣನವರ ಜನ್ಮಸ್ಥಳವಾಗಿದೆ. ಅದ ಬಸವಣ್ಣ ಬಾಗೇವಾಡಿ ಅನ್ನೋದು ಬಸವಣ್ಣನವರ ಜನ್ಮಸ್ಥಳ. ಸೊ ಈ ಬಸವಣ್ಣ ಬಾಗೇವಾಡಿ ಬರೋದೆಲ್ಲಿ ಅಂತಾರ ವಿಜಯಪುರ ಜಿಲ್ಲೆಯಲ್ಲಿ ಇದೆ. ಜಗತ್ತಿನ ಅತಿ ದೊಡ್ಡ ಗುಮ್ಮಟ ಯಾವುದು ಅಂತಾರ ಗೋಲ್ ಗುಂಬಸ್ ಬಿಜಾಪುರದಲ್ಲಿದೆ. ಇದನ್ನು ಮೊಹಮ್ಮದ್ ಆದಿಲ್ ಶಾಹಿ ಏನ್ ಮಾಡ್ತಾರೆ ಅಂತಾರ ಕಟ್ಟಿಸ್ತಾರೆ. ಹೌದಾ. ಸೊ ಮೊಹಮ್ಮದ್ ಆದಿಲ್ ಶಾಹಿ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಗೋಲ್ ಗುಂಬಸ್ ಅನ್ನ ನಾವು ವಿಜಯಪುರದಲ್ಲಿ ನೋಡ್ತೇವೆ. ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ. ಹೌದಾ. ಸೊ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೆಸ್ಕೊಳ್ತಕ್ಕಂಥದ್ದು ಯಾವ್ದು ಅಂತಾರ ಇಬ್ರಾಹಿಂ ರೋಜಾ. ಅದು ಕೂಡ ಇರೋದೆಲ್ಲಿ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇದೆ. ಸೊ ಹಾಗಾದ್ರೆ ಇದನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನ್ ಮಾಡ್ತಾರೆ ಅಂತಾರೆ ಕಟ್ಟಿಸ್ತಾರೆ. ಯಾವ್ದನ್ನ ಅಂತಂದ್ರೆ ಈ ಒಂದು ಇಬ್ರಾಹಿಂ ರೋಜಾವನ್ನ ಸೊ ಎರಡನೇ ಆದಿಲ್ ಶಾ ಏನ್ ಮಾಡ್ತಾರೆ ಅಂತಂದ್ರೆ ಕಟ್ಟಿಸ್ತಾರೆ. ಸೊ ಅದ್ರ ಜೊತೆಗೆ ಈ ಜಿಲ್ಲೆಯು 1956ಕ್ಕಿಂತ ಮೊದಲು ಯಾವ ಪ್ರಾಂತ್ಯದ ಜೊತೆ ಹಂಚಿಕೆ ಆಗಿರ್ತದೆ, ಯಾವ ಪ್ರಾಂತ್ಯದೊಳಗಡೆ ಇರುತ್ತೆ ಅಂತಾರ ಮುಂಬೈ ಪ್ರಾಂತ್ಯದಲ್ಲೇ ಇರುತ್ತೆ. ಹಂಗಾದ್ರೆ ಈ ಜಿಲ್ಲೆಯೊಳಗಡೆ ಇಂಡಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ರೆ. ನೀವು ಕೇಳಿದಿರ ಕಾಜ್ಗಿ ಲಿಂಬೆ ಅಂತ ಹೇಳ್ತೀವಿ. ಯಾವ್ದು ಅಂತಂದ್ರೆ ಕಾಜ್ಗಿ ಲಿಂಬೆ ಅಂತಕ್ಕಂಥದ್ದು. ಸೊ ಇತ್ತೀಚೆಗೆ ಇದು GI ಟ್ಯಾಗ್ ಅನ್ನು ಕೂಡ ಪಡ್ಕೊಂಡಿದೆ. ಹೌದಾ. ಕಾಜ್ಗಿ ಲಿಂಬೆ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಇಂಡಿ ಒಳಗಡೆ ಫೇಮಸ್ ಏನು ಅಂತಾರ ಲಿಂಬೆ ಹಣ್ಣು ಫೇಮಸ್. ಸೊ ಇತ್ತೀಚೆಗೆ ಇದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಒಳಗಡೆ ಟ್ಯಾಗ್ ಕೂಡ ಪಡ್ಕೊಂಡಿದೆ. GI ಟ್ಯಾಗ್ಸ್ ಅಂತ ಏನ್ ಕರಿತೀವಿ. ಕಾಜ್ಗಿ ಲಿಂಬೆಗೆ ಇಂಡಿ ಲಿಂಬೆಗೆ ಸಿಕ್ಕಿದೆ. ಸೊ ಹಾಗಾದ್ರೆ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಏನ್ ಮಾಡ್ತಾರೆ ಅಂತಾರ ಸ್ಥಾಪನೆ ಕೂಡ ಮಾಡಲಾಗಿದೆ. ಇಂಡಿ ತಾಲೂಕಿನ ಸಾಲೋಟಗಿ ಅಂತಕ್ಕಂತಹ ಸಾಲೋಟ್ಗಿ ಅಂತಕ್ಕಂಥ ಪ್ಲೇಸ್ ಅಲ್ಲಿ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರ ಆಗಿತ್ತು. ಸೊ ಸಾಲೋಟ್ಗಿ ಅಂತಕ್ಕಂತಹ ಪ್ಲೇಸ್ ಏನಾಗಿತ್ತು ಅಂತ ವಿಜಯಪುರ ಜಿಲ್ಲೆಯ ಸಾಲೋಟ್ಗಿ ಅಂತಕ್ಕಂಥದ್ದು. ಸೊ ಇಲ್ಲಿ ಈ ಒಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟ್ಗಿ ಅಂತಕ್ಕಂಥದ್ದು ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರ ಕೂಡ ಆಗಿದೆ. ಜೊತೆಗೆ ವಿಜಯಪುರ ಜಿಲ್ಲೆಯ ಚಡಚಣೆ ಎಂಬಲ್ಲಿ ಸಿಂಪಿ ಲಿಂಗಣ್ಣನವರ ಏನಾಗುತ್ತೆ ಅಂದ್ರೆ ಜನ್ಮಸ್ಥಳವಾಗಿದೆ. ಸೊ ಸಿಂಪಿ ಲಿಂಗಣ್ಣನವರ ಜನ್ಮಸ್ಥಳ ಯಾವುದು ಅಂತಾರೆ ವಿಜಯಪುರ ಜಿಲ್ಲೆಯ ಚಡಚಣ್. ಹಾಗಾದ್ರೆ November 1, 2014 ಬಿಜಾಪುರವನ್ನ ಏನನ್ನ ಚೇಂಜ್ ಮಾಡ್ಲಾಯ್ತು, ಅದ್ರ ನೇಮ್ ಅನ್ನ ಏನನ್ನ ಚೇಂಜ್ ಮಾಡ್ಲಾಯ್ತು ಅಂತಾರ ವಿಜಯಪುರ ಅಂತ ಹೇಳ್ಬಿಟ್ಟು ಮರುನಾಮಕರಣ ಮಾಡ್ಲಾಗತ್ತೆ. ಎಷ್ಟರೊಳಗಡೆ ಅಂತಾರ 2014 ಸೊ 1565 ಜನವರಿ 26 ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಅಂತ ಏನ್ ಕರಿತೀವಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಆಲ್ಮೋಸ್ಟ್ ಆಲ್ ವಿನಾಶದ ಹಂಚಿಗೆ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಅಂತಕ್ಕಂಥದ್ದು ಏನಾಗುತ್ತೆ ಅಂತಾರ ನಡೆದಿರ್ತಕ್ಕಂಥದ್ದು ಕೂಡ ಎಲ್ಲಿ ಅಂತಂದ್ರ ವಿಜಯಪುರದೊಳಗಡೆ. ಸೊ ವಿಜಯನಗರ ಸಾಮ್ರಾಜ್ಯ ಏನಾಗುತ್ತೆ ಅಂತಂದ್ರೆ ಇಲ್ಲಿಗೆ ಪತನ ಆಗತ್ತೆ. ಈ ಸಮಯದಲ್ಲಿದ್ದ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರು ಅಂತಾರ ಈ ಒಂದು ಸದಾಶಿವರಾಯ ಅಂತ ಹೇಳ್ತೀವಿ. ಹೌದಾ. ಸೊ ಸದಾಶಿವರಾಯ ಅಂತಕ್ಕಂಥವ್ರು ಏನಾಗ್ತಾರೆ ಅಂತಾರೆ ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರ್ತಾರೆ. ಸೊ ಹಾಗಾದ್ರೆ ಇದೇನು ಅಂತಂದ್ರ ವಿಜಯಪುರ ಜಿಲ್ಲೆ. ಸೊ ವಿಜಯಪುರ ಜಿಲ್ಲೆ ಬಹಳಷ್ಟು ಫೇಮಸ್. ನೀವು ದೆಹಲಿ ಸುಲ್ತಾನರು ಅಂತ ಏನು ನಾವು ನೋಡ್ತೀವೋ, ಸೊ ದೆಹಲಿ ಸುಲ್ತಾನರು ಬಂದಾಗ ನಮಗೆ ಬಹಳಷ್ಟು ಫೇಮಸ್ ಆಗಿರ್ತಾರೆ ಈ ಒಂದು ವಿಜಯಪುರ. ಅಲ್ಲಿರ್ತಕ್ಕಂಥ ವಾಸ್ತುಶಿಲ್ಪ ಕಲೆಗಳಾಗಿರ್ಬೋದು ಅಥವಾ ಬೆಳೆಗಳಾಗಿರ್ಬೋದು ಅದು ಬಹಳಷ್ಟು ಫೇಮಸ್ ಆಗಿರೋದು. ಮೇನ್ ಹೆಸರಿಗೆ ವಿಜಯಪುರ ಅಂತಕ್ಕಂಥದ್ದು ಬಹಳಷ್ಟು ನಾನು ಅವಾಗ್ಲೇ ಮೆನ್ಷನ್ ಮಾಡಿದೆ. ವಾಸ್ತುಶಿಲ್ಪ ಕಲೆಗೆ ಅಂದ್ರೆ ಸ್ಪೆಷಲಿ ಈ ಒಂದು ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪ ಕಲೆಗೆ ಬಹಳಷ್ಟು ಫೇಮಸ್ ಆಗಿರೋದು ಯಾವುದು ಅಂತಾರ ವಿಜಯಪುರದ ವಾಸ್ತುಶಿಲ್ಪ ಕಲೆ. ಸೊ ನಿಮಗೆ ಪಿಡಿಒಗೆ ಸಂಬಂಧಪಟ್ಟಂಗೆ ಆರ್ಟ್ ಅಂಡ್ ಕಲ್ಚರಲ್ ಕೂಡ ಏನಾಗ್ತತಿ ಅಂದ್ರೆ ನಮಗಿದು ಇಂಪಾರ್ಟೆಂಟ್. ಆರ್ಟ್ ಅಂಡ್ ಕಲ್ಚರ್ ಅಂತ ಏನ್ ಪಿಡಿಒ ಪರ್ಟಿಕ್ಯುಲರ್ ನಾವು ಏನ್ ಸಿಲೆಬಸ್ ಇದೆ ನಿಮಗೆ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪ ಸಂಸ್ಕೃತಿ ಅಂತ ಹೇಳ್ಬಿಟ್ಟು ಪಿಡಿಒದೊಳಗಡೆ ಮೆನ್ಷನ್ ಮಾಡಿದಾರೆ. ಅದಕ್ಕೆ ರಿಲೇಟೆಡ್ ಆಗಿನೂ ಈ ಕೆಲವೊಂದಿಷ್ಟು ವಾಸ್ತುಶಿಲ್ಪ ಕಲೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಜಾನಪದ ನೃತ್ಯಗಳಾಗಿರ್ಬೋದು, ಜೊತೆಗೆ ಆಯಾ ಒಂದು ಭಾಗದಲ್ಲಿ ಇರ್ತಕ್ಕಂತಹ ಈ ಒಂದು ಏನೇನು ಶೈಲಿಗಳಿದಾವೆ ಅಥವಾ ಯಾವ್ಯಾವ ವಾಸ್ತುಶಿಲ್ಪ ಕಲೆಯನ್ನು ಅಳವಡಿಸ್ತಾರೆ, ನಾಗರ ಶೈಲಿನ, ದ್ರಾವಿಡ ಶೈಲಿನ ಅಥವಾ ವೇಸರ ಶೈಲಿಯಿಂದ ಇದೇನಾ, ಸೊ ಈ ಇಂಡೋ ಇಸ್ಲಾಮಿಕ್ ಶೈಲಿನ, ಈ ತರದ ವಾಸ್ತುಶಿಲ್ಪ ಕಲೆಗಳು ಬಹಳಷ್ಟು ಫೇಮಸ್ ಆಗಿರ್ತವೆ. ಸೊ ಅದಕ್ಕೆ ಪ್ರತಿಯೊಂದು ಕಲಾ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಕಲಿಯೋದು ಸ್ಪೆಷಲಿ ಕರ್ನಾಟಕ ರಿಲೇಟೆಡ್ ಗೆ ಬಹಳಷ್ಟು ಇಂಪಾರ್ಟೆಂಟ್. ಇದು ವಿಲೇಜ್ ಅಕೌಂಟೆಂಟ್ಗೆ ಇಂಪಾರ್ಟೆಂಟ್, ಜೊತೆಗೆ ಪಿಡಿಒಗೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನ ನೆಕ್ಸ್ಟ್ ಯಾವುದು ಅಂತಂದ್ರೆ ಬೆಳಗಾವಿ ಜಿಲ್ಲೆ ಇದೆ.
ಇನ್ನ ಬೆಳಗಾವಿ ಜಿಲ್ಲೆ ಒಳಗಡೆ ನೋಡ್ಬೇಕು ಅಂದ್ರೆ ಇಂಪಾರ್ಟೆಂಟ್ ಬೆಳಗಾವಿ ಜಿಲ್ಲೆ ಬಗ್ಗೆ ನಾನು ಅವಾಗಲೇ ಹೇಳಿದೆ, ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ಒಂದು ಬೆಳಗಾವಿ ಒಂದು ವಿಭಾಗ ಕೂಡ ಹೌದು, ಕಂದಾಯ ವಿಭಾಗ ಕೂಡ ಹೌದು ಬೆಳಗಾವಿ ಅನ್ನೋದು. ಸೊ ಹಾಗಾದ್ರೆ ಬೆಳಗಾವಿ ಜಿಲ್ಲೆಯು ರಚನೆಯಾದ ವರ್ಷ ಯಾವಾಗ ಅಂತಂದ್ರ November 1, 1956 ಒಳಗಡೆ. ಸೊ ಬೆಳಗಾವಿ ಜಿಲ್ಲೆಯು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ, ಅಂದ್ರೆ ರಚನೆ ಆಗಿದೆ ಯಾವಾಗ ಅಂದ್ರೆ 1956 ರಚನೆ ಆಗುತ್ತೆ. ಪ್ರಸ್ತುತ ವಿಸ್ತೀರ್ಣದೊಳಗಡೆ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತಂದ್ರೆ ನಾವು ಬೆಳಗಾವಿ ಅಂತ ಹೇಳ್ತೀವಿ. 1924 ಏನಾಗುತ್ತೆ ಅಂದ್ರೆ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. 1924 ನಡೆದಿರುತ್ತೆ. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂತಂದ್ರ ಮಹಾತ್ಮ ಗಾಂಧೀಜಿ ಅವರು ವಹಿಸ್ಕೊಂಡಿರ್ತಾರೆ. ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷರಾಗಿರ್ತಕ್ಕಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದು ಅಂತಾರೆ ಬೆಳಗಾವಿ ಅಧಿವೇಶನ. ಸೊ ಹಾಗಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುವರ್ಣಸೌಧ ಅಂತಕ್ಕಂಥ ಕಟ್ಟಡ ಇದೆ. ಅದು ಸುವರ್ಣಸೌಧ ಅಂತಕ್ಕಂಥ ಕಟ್ಟಡ ಇದೆ. ಸೊ ಹಾಗಾದ್ರೆ ಈ ಒಂದು ಸುವರ್ಣಸೌಧದ ನಿರ್ಮಾತೃ ಅಥವಾ ಶಿಲ್ಪಿ ಯಾರು ಅಂತ ನೋಡಿದಾಗ ಕೆ ಉದಯ್ ಅವರು ಇದರ ಶಿಲ್ಪಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ. ಸೊ ಹಾಗಾದ್ರೆ ಕಾಲ್ದಳದ ತೊಟ್ಟಿಲು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಕರೀತಾರೆ. ಹೌದಾ, ಬೆಳಗಾವಿ ಜಿಲ್ಲೆನ ಏನಂತ ಕರೀತಾರೆ ಅಂದ್ರೆ ಕಾಲ್ದಳದ ತೊಟ್ಟಿಲು ಅಂತ ಯಾವ್ದನ್ನ ಕರೀತಾರೆ ಅಂತಾರೆ ಬೆಳಗಾವಿ ಜಿಲ್ಲೆಯನ್ನ ಕರೀತಾರೆ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇದೆ. ಹೌದಾ, ಬೆಳಗಾವಿ ಜಿಲ್ಲೆ ಒಳಗಡೆ RC ಯೂನಿವರ್ಸಿಟಿ ಅಂತ ಏನ್ ಕರೀತಾರೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇದೆ. ಸೊ ಬೆಳಗಾವಿ ಜಿಲ್ಲೆಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕೂಡ ಎಲ್ಲಿದೆ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಒಳಗಡೆ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಹಿಡಕಲ್ ಅಣೆಕಟ್ಟು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಅಣೆಕಟ್ಟು. ಇದನ್ನ ಯಾವ ನದಿಗಡ್ಡಲಾಗಿ ಕಟ್ಟಿದ್ದಾರೆ ಅಂತಂದ್ರೆ ಘಟಪ್ರಭಾ ನದಿಗಡ್ಡಲಾಗಿ ಕಟ್ಟಿದ್ದಾರೆ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ಜಲಪಾತ ಕೂಡ ಫೇಮಸ್. ಅಂಡ್ ಇದನ್ನ ಕೂಡ ಯಾವ ನದಿ ಕಟ್ಟಿದ್ದಾರೆ ಅಂತಂದ್ರೆ ಘಟಪ್ರಭಾ ನದಿ ಕಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿರೋದು ಯಾವುದು ಅಂತಾರ ಎರಡು ಅಣೆಕಟ್ಟುಗಳು. ಒಂದ್ ಯಾವ್ದು ಅಂದ್ರೆ ಹಿಡಕಲ್ ಡ್ಯಾಮ್ ಅಂತ ಹೇಳ್ತೀವಿ, ಇನ್ನೊಂದು ಯಾವ್ದು ಅಂದ್ರೆ ಗೋಕಾಕ್ ಫಾಲ್ಸ್, ಗೋಕಾಕ್ ಜಲಪಾತ ಜೊತೆಗೆ ಹಿಡಕಲ್ ಡ್ಯಾಮ್. ಸೊ ಇವೆರಡೂ ಯಾವ ನದಿಗೆ ಅಂತಂದ್ರೆ ಘಟಪ್ರಭಾ ನದಿಗೆ. ಸೊ ಹಾಗಾದ್ರೆ ಇಲ್ಲಿ ಗೋಕಾಕ್ ಜಲಪಾತವನ್ನು ಏನಂತ ಕರೀತಾರೆ ಅಂತಂದ್ರ ಕರ್ನಾಟಕದ ನಯಾಗರ ಅಂತ ಕರೀತಾರೆ. ಭಾರತ ನಯಾಗರ ಅಂತ ಕರೆಯೋದು ಚಿತ್ರಕೂಟ ಫಾಲ್ಸ್ ಕರಿತೀವಿ. ಕರ್ನಾಟಕದ ನಯಾಗರ ಅಂತ ಯಾವ್ದು ಕರಿತೀವಿ ಅಂತಂದ್ರ ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗರ ಅಂತ ಕರಿತೀವಿ. ಹಂಗಾದ್ರೆ ಬೆಳಗಾವಿ ಜಿಲ್ಲೆಯ ಗೊಡ್ಚಿನ್ ಮಲ್ಕಿ ಅಂತ ಹೇಳ್ತೀವಿ. ಹೌದಾ, ಗೊಡ್ಚಿನ್ ಮಲ್ಕಿ ಅಂತಕ್ಕಂತಹ ಬಹಳಷ್ಟು ಫೇಮಸ್ ಆಗಿರೋದು. ಸೊ ಈ ಜಲಪಾತ ಯಾವ ನದಿಗೆ ನಿರ್ಮಾಣ ಆಗಿದೆ ಅಂತಾರ ಮಾರ್ಕೆಂಡಯ್ಯ ಅಂತಕ್ಕಂಥ ನದಿಗೆ ನಿರ್ಮಾಣ ಆಗಿದೆ. ಈ ಬೆಳಗಾವಿ ಜಿಲ್ಲೆ ಒಳಗಡೆ ಇನ್ನೊಂದು ಯಾವುದು ಅಂತಾರ ವಜ್ರಪೋಹ ಅಂತಕ್ಕಂತಹ ಜಲಪಾತ ಕೂಡ ಇಂಪಾರ್ಟೆಂಟ್. ಸೊ ಈ ಒಂದು ಜಲಪಾತ ಏನಾಗುತ್ತೆ ಅಂತಾರ ಮಹದಾಯಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ನ್ಯಾಚುರಲ್ ಆಗಿ ಆಗಿರ್ತಕ್ಕಂಥದ್ದು ಈ ಜಲಪಾತ. ಸೊ ಹಾಗಾದ್ರೆ ಸ್ವಾಭಾವಿಕವಾಗಿ ಈ ಒಂದು ಮಹದಾಯಿ ನದಿಗೆ ನಿರ್ಮಾಣ ಆಗಿರ್ತಕ್ಕಂತಹ ಜಲಪಾತ ಯಾವುದು ಅಂದ್ರ ಎರಡು ಜಲಪಾತವನ್ನು ನೋಡ್ತೇವೆ. ಒಂದ್ ಯಾವ್ದು ಅಂದ್ರೆ ಮಹದಾಯಿ, ಗೋವಾಕ್ ಹೋದ್ರೆ ಯಾವ್ದು ಅಂತಾರ ದೂದ್ಸಾಗರ್ ಅಂತಕ್ಕಂಥ ಜಲಪಾತ. ಸೊ ಹಾಗಾದ್ರೆ ಇವೆರಡು ಜಲಪಾತ ಯಾವ ನದಿಗೆ ನಿರ್ಮಾಣ ಆಗಿದಾವು ಅಂತಾರ ಈ ಒಂದು ಮಹದಾಯಿ ನದಿಗೆ ನಿರ್ಮಾಣ ಆಗಿದಾವೆ. ಹಂಗಾದ್ರೆ ಬೆಳಗಾವಿ ಜಿಲ್ಲೆ ಒಳಗಡೆ ಅಂದ್ರೆ ಒಂದು ನ್ಯೂಸ್ ನೀವು ಬಹಳಷ್ಟು ಜಲ ವಿವಾದ ಸಂಬಂಧಪಟ್ಟಂಗೆ ನೋಡ್ತಿದ್ವಿ. ಕಳಸಾ ಬಂಡೂರಿ ಅಂತಕ್ಕಂತ ಒಂದು ವಿವಾದ ಕೂಡ ಇತ್ತು. ಸೊ ಕಳಸಾ ಬಂಡೂರಿ ನಾಲಾ ಯೋಜನೆ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಅದಕ್ಕೆ ಡಿಕ್ಲರೇಷನ್ ಕೂಡ ಇತ್ತು. ಆ ಯೋಜನೆ ಏನಾಗುತ್ತೆ ಅಂದ್ರೆ ಸ್ಟಾರ್ಟ್ ಕೂಡ ಆಗುತ್ತೆ. ಈ ಕಳಸಾ ಬಂಡೂರಿ ನಾಲಾ ಯೋಜನೆ ಮಹದಾಯಿ ನದಿಗೆ ಏನಾಗುತ್ತೆ ಅಂದ್ರೆ ಸಂಬಂಧ ಪಟ್ಟಿರೋದು. ಸೊ ಹಾಗಾದ್ರೆ ಮಹದಾಯಿ ನದಿ ವಿವಾದವು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಏನಾಗುತ್ತೆ ಅಂತಾರೆ ಅಂದ್ರೆ ಯಾವ್ಯಾವ ರಾಜ್ಯಗಳ ಮಧ್ಯೆ ಈ ಒಂದು ನದಿ ವಿವಾದ ಇದೆ ಮಹದಾಯಿ ನದಿ ಅಂತಂದ್ರ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಮಧ್ಯೆ ಇದೆ. ಹಾಗಾದ್ರೆ ಬೆಳಗಾವಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ಒಂದು ಕಬ್ಬನ್ನ ಬೆಳಿತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ನಮ್ಮ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಕಬ್ಬನ್ನ ಬೆಳಿತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಬೆಳಗಾವಿ ಜಿಲ್ಲೆ. ಸೊ ಹಾಗಾದ್ರೆ ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಚಿಕ್ಕೋಡಿ ಏನ್ ತಾಲೂಕ್ ಇದೆನೋ ಈ ತಾಲೂಕೊಳಗಡೆ ಅತಿ ಹೆಚ್ಚಾಗಿ ಏನ್ ಬೆಳಿತಾರೆ ಅಂತ ತಂಬಾಕು ಆಗಿರ್ಬೋದು, ಹೊಗೆ ಸೊಪ್ಪಿಗೆ ಬಹಳಷ್ಟು ಫೇಮಸ್ ಆಗಿರೋದು ಯಾವುದು ಅಂತಂದ್ರೆ ಚಿಕ್ಕೋಡಿ ತಾಲೂಕು. ಇನ್ನ ಬೆಳಗಾವಿ ಜಿಲ್ಲೆಯಲ್ಲಿ 2ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಎಷ್ಟಲ್ಲಿ ನಡೀತು ಅಂತಾರ 2011 ನಡೆಯುತ್ತೆ. ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಏನ್ ಕರೀತೀವಿ, ವಿಶ್ವ ಕನ್ನಡ ಈ ಒಂದು ಸಾಹಿತ್ಯ ಸಮ್ಮೇಳನ ಎಷ್ಟಲ್ಲಿ ಅಂದ್ರೆ 2011 ಒಳಗಡೆ ನಡೆಯುತ್ತೆ. ಎಲ್ಲಿ ನಡೀತಾ ಹಾಗಾದ್ರೆ ಅಂತಂದ್ರ ಬೆಳಗಾವಿ ಜಿಲ್ಲೆ ಒಳಗಡೆ ನಡೆಯುತ್ತೆ. ಜೊತೆಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಅದಿರು ಯಾವುದು ಅಂತ ನೋಡಿದಾಗ ಬಾಕ್ಸೈಟ್ ಅದಿರು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಅದಿರು. ಹಾಗಾದ್ರೆ ಈ ಬೆಳಗಾವಿ ಜಿಲ್ಲೆಯ ನಂದಗಡ ಎಂತಕ್ಕಂಥ ಪ್ಲೇಸ್ ಒಳಗಡೆ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಇದೆ. ಬೆಳಗಾವಿ ಜಿಲ್ಲೆಯ ಈ ಒಂದು ಯಾವುದು ಅಂತಂದ್ರೆ ನಂದಗಡ ಅಂತಕ್ಕಂಥ ಪ್ಲೇಸ್ ಒಳಗಡೆ ಯಾರ ಸಮಾಧಿ ಇದೆ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನವ್ರ ಸಮಾಧಿ ಕೂಡ ಇದೆ. ಸೊ ಇನ್ನೊಂದೇನು ಅಂದ್ರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಎಂಬ ಸ್ಥಳದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವ್ರದ್ದು ಏನಾಗುತ್ತೆ ಅಂತಾರ ಸಮಾಧಿ ಇದೆ. ಹಾಗಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಅಂಡ್ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಜೊತೆಗೆ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು. ಸೊ ಹಾಗಾದ್ರೆ ಇವ್ರು ಸಂಬಂಧಪಡೋದು ಕೂಡ ಇವರ ಒಂದು ಸಮಾಧಿ ಇರೋದು ಕೂಡ ಎಲ್ಲಿ ಅಂತಾರ ಬೆಳಗಾವಿ ಜಿಲ್ಲೆ ಒಳಗಡೆ. ಬೆಳಗಾವಿ ಜಿಲ್ಲೆಯಲ್ಲಿ ಉಪ್ಪಣ್ಣು ಮಾರಿ ಉಪ್ಪಿನ ಕಾನೂನು ಅನ್ನ ಗಂಗಾಧರರಾವ್ ದೇಶಪಾಂಡೆ ಅವರು 1930 ಏನಾಗುತ್ತೆ ಅಂತಂದ್ರೆ ಮುರಿತಾರೆ. ನೀವು ದಂಡಿ ಮಾರ್ಚ್ ಅಂತ ಏನ್ ಕರಿತಾರಲ್ಲ, ಸೊ ಆ ರೀತಿ ಕರ್ನಾಟಕದೊಳಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಗಂಗಾಧರರಾವ್ ದೇಶಪಾಂಡೆ ಅವರು
1930 ಈ ಒಂದು ಕಾನೂನು ಭಂಗ ಚಳುವಳಿಯನ್ನ ನಡೆಸ್ತಾರೆ ಕರ್ನಾಟಕದೊಳಗಡೆ. ಹಾಗಾದ್ರೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಸೌದತ್ತಿ ಆಗಿರ್ಬೋದು, ಬೈಲಹೊಂಗಲ, ನಂದಗಡ ಮತ್ತು ಕಿತ್ತೂರು ಅಂತಕ್ಕಂತ ಪ್ರಮುಖ ಊರುಗಳನ್ನ ಏನಾಗತ್ತೆ ಅಂತಂದ್ರೆ ಬೆಳಗಾವಿ ಹೊಂದಿದೆ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಗಂಗಾಧರರಾವ್ ದೇಶಪಾಂಡೆ ಅವರು ರಾಷ್ಟ್ರೀಯ ಶಾಲೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿಂಡಲ್ಗಾ ಸೆರೆಮನೆ ಕೂಡ ಇದೆ. ಹಿಂಡಲ್ಗಾ ಅಂತಕ್ಕಂಥ ಸೆರೆಮನೆ ಕೂಡ ಕಂಡು ಬರೋದು ಎಲ್ಲಿ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಒಳಗಡೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಜ ಲಕ್ಕಮ್ಮನಗೌಡ ಅಣೆಕಟ್ಟಿದೆ. ಇದನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅಂತಂದ್ರೆ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದರೆ ಯಾವುದು ಅಂತಂದ್ರೆ ಈ ಒಂದು ರಾಜ ಲಕ್ಕಮ್ಮಗೌಡ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾದ್ರೆ ರಾಜ ಲಕ್ಕಮ್ಮನಗೌಡ ಅಣೆಕಟ್ಟು, ಹಿಡಕಲ್ ಅಣೆಕಟ್ಟು ಅಂದ್ರೆ ನಾವ್ ಅವಾಗ್ಲೇ ಏನ್ ನೋಡಿದ್ವಿ ಹಿಡಕಲ್ ಡ್ಯಾಮ್ ಅಂತ. ಸೊ ಇಲ್ಲಿ ಘಟಪ್ರಭಾ ನದಿಗೆ ಕಟ್ಟಿರ್ತಕ್ಕಂಥ ಹಿಡಕಲ್ ಡ್ಯಾಮ್ ಅಂತ ಏನ್ ನೋಡಿದ್ವಿ. ಆ ಹಿಡಕಲ್ ಡ್ಯಾಮಿನ ಹೆಸರು ಇನ್ನೊಂದ್ ಹೆಸರು ಏನು ಅಂತಾರ ರಾಜ ಲಕ್ಕಮ್ಮನಗೌಡ ಅಣೆಕಟ್ಟು ಅಂತ ಹೇಳ್ತೀವಿ. ಸೊ ಹಂಗಾದ್ರೆ ಇಲ್ಲಿ ಬೆಳಗಾವಿಗೆ ಸಂಬಂಧಪಟ್ಟಂಗೆ ನವಿಲು ತೀರ್ಥ ಅಂತಕ್ಕಂತ ಅಣೆಕಟ್ಟು ಇದೆ. ಜೊತೆಗೆ ಯಾವುದು ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಂಬ್ರಾ ವಿಮಾನ ನಿಲ್ದಾಣ ಕೂಡ ಓಪನ್ ಆಗಿದೆ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ಯಾವುದು ಅಂತಾರ ರೇಣುಕಾ ಸಾಗರ ಡ್ಯಾಮ್ ಕೂಡ ಇದೆ. ರೇಣುಕಾ ಸಾಗರ ಅಣೆಕಟ್ಟನ್ನು ಕೂಡ ಯಾವ ನದಿ ಕಟ್ಟಿದ್ದಾರೆ ಅಂದ್ರೆ ಮಲಪ್ರಭಾ ನದಿಗೆ ನಿರ್ಮಾಣ ಆಗಿದೆ. ಇದು ಕೂಡ ಎಲ್ಲಿದೆ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಒಳಗಡೆ ಇದೆ. ಬೆಂಗಳೂರಿನ ನಂತರ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂತಹ 2ನೇ ಜಿಲ್ಲೆ ಯಾವುದು ಅಂತಂದ್ರೆ ಬೆಳಗಾವಿ ಜಿಲ್ಲೆ. ಹೌದಾ, ಸಾಕಷ್ಟು ಅಣೆಕಟ್ಟುಗಳಿದ್ದಾವೆ, ಸಾಕಷ್ಟು ಜಲಪಾತಗಳನ್ನ ಉಂಟು ಮಾಡಿದೆ. ಹೌದಾ, ಸೊ ಅದ್ರ ಜೊತೆಗೆ ಐತಿಹಾಸಿಕವಾಗಿ ಸ್ಥಳಗಳಿದ್ದಾವೆ. ಸೊ ಈ ಎಲ್ಲಾ ಸ್ಥಳಗಳನ್ನ ಅಥವಾ ಸುವರ್ಣ ಸೌಧ ಅಂತಕ್ಕಂಥದ್ದಿದೆ. ಆಮೇಲೆ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ 2ನೇದಾಗಿ. ಸೊ ಅದ್ರ ಜೊತೆಗೆ ಐತಿಹಾಸಿಕವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ಘಟನೆ ಏನು ಅಂತಾರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ 1924 ಅದು ಕೂಡ ನಡೆದಿದೆ ಅಂತಾರ ಬೆಳಗಾವಿ ಒಳಗಡೆ. ಈ ಟೈಮ್ ಒಳಗಡೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂತಹ ಸಾಂಗ್ ಅನ್ನು ಕೂಡ ಹಾಡ್ತಾರೆ. ಸೊ ಹುಯಿಲ್ಗೋಳ್ ನಾರಾಯಣ್ ಅವರು ಬರೆದಿರ್ತಕ್ಕಂಥ ಸಾಂಗ್ ಫಸ್ಟ್ ಟೈಮ್ ಅದನ್ನ ಹಾಡಿದ್ ಕೂಡ ಯಾವಾಗ ಅಂತಂದ್ರೆ ಇದೇ ಒಂದು 1924 ಈ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದೊಳಗಡೆ. ಅದಕ್ಕೆ ಆಗಿರ್ತಕ್ಕ ಒಂದು ಪರ್ಟಿಕ್ಯುಲರ್ ಒಂದು ಸ್ಟೇಜ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಆ ಸ್ಟೇಜಿಗೆ ಏನಂತ ಹೆಸರು ಕೊಡ್ತಾರೆ ಅಂತಂದ್ರೆ ವಿಜಯನಗರ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟಿರ್ತಾರೆ. ಜೊತೆಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆಗೆ ಏನಂತ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಪಂಪಾ ಸಾಗರ ಅಥವಾ ಪಂಪಾ ಸರೋವರ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟಿದ್ದಾರೆ. ಸೊ ನಮಗೆ ಇತಿಹಾಸದೊಳಗಡೆ ಕೂಡ ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್. ಸೊ ಇದೇನು ಅಂತಾರ 3ನೇ ಜಿಲ್ಲೆಯಾಗಿ ನೋಡೋದು ಯಾವುದು ಅಂತಾರ ಬೆಳಗಾವಿ ಜಿಲ್ಲೆ. ಇನ್ನ ನೆಕ್ಸ್ಟ್ ಮತ್ತೊಂದು ಜಿಲ್ಲೆ ಯಾವುದು ಅಂತಂದ್ರೆ 4ನೇ ಜಿಲ್ಲೆಯಾಗಿ ಯಾವ್ದು ನೋಡ್ತೀವಿ ಅಂತಾರ ಕೊಪ್ಪಳ ಜಿಲ್ಲೆ ಇದೆ. ಸೊ 4ನೇ ಜಿಲ್ಲೆಯಾಗಿ ಯಾವ್ದು ನೋಡ್ತಾ ಇದೀವಿ ಅಂತಂದ್ರೆ ಕೊಪ್ಪಳ ಜಿಲ್ಲೆ. ಸೊ ಅದ್ರ ಕೊಪ್ಪಳ ಜಿಲ್ಲೆ 1997 ಒಳಗಡೆ ಏನಾಗುತ್ತೆ ಅಂತಂದ್ರ ರಾಯಚೂರು ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆಯನ್ನ ಅಲ್ಲಿ ವಿಜಯಪುರದಿಂದ ಬಾಗಲಕೋಟ್ ಪ್ರತ್ಯೇಕ ಮಾಡಿದ್ರು 1997ನೇ. ಸೊ ಹಾಗಾದ್ರೆ ಇಲ್ಲಿ ಕೂಡ 1997ರಲ್ಲಿ ರಾಯಚೂರು ಜಿಲ್ಲೆಯಿಂದ ಕೊಪ್ಪಳವನ್ನ ಪ್ರತ್ಯೇಕ ಮಾಡಿದ್ ಕೂಡ ಯಾವಾಗ ಅಂತಾರ 1997 ಒಳಗಡೆ. ಸೊ ಅಂದ್ರೆ ಇಲ್ಲಿ ಕೊಪ್ಪಳ ಜಿಲ್ಲೆ ಬಹಳಷ್ಟು ಫೇಮಸ್ ಆಗಿರೋದು ಯಾವುದು ಅಂತಾರ ಕಿನ್ನಾಳ ಗೊಂಬೆಗಳಿಗೆ ಬಹಳಷ್ಟು ಫೇಮಸ್ ಆಗಿರೋದು. ಕೊಪ್ಪಳದೊಳಗಡೆ ಅತಿ ಹೆಚ್ಚು ಫೇಮಸ್ ಯಾವುದು ಅಂತಾರ ಕಿನ್ನಾಳ ಗೊಂಬೆಗಳು ಅಂದ್ರೆ ಆಟಿಕೆ ಸಾಮಾನುಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಈ ಜಿಲ್ಲೆಯಲ್ಲಿರುವತಕ್ಕಂತಹ ಗವಿಮಠ ಮತ್ತು ಪಾಲ್ಕಿಗುಂಡ ಶಾಸನ ಅಂದ್ರೆ ಗವಿಮಠ ಅಂತಕ್ಕಂಥ ಫೇಮಸ್. ಜೊತೆಗೆ ಯಾವುದು ಅಂತಾರ ಪಾಲ್ಕಿಗುಂಡ ಶಾಸನವು ಅಶೋಕನಿಂದ ಹೊಡಿಸಲ್ಪಟ್ಟಿದಾವೆ. ಹೌದಾ, ಯಾವ್ದಿಗೆ ಸಂಬಂಧಪಟ್ಟಂಗಿರ್ತಕ್ಕಂಥ ಶಾಸನ ಇದೆ ಇದು ಅಂತಂದ್ರೆ ಈ ಒಂದು ಅಶೋಕ ಚಕ್ರವರ್ತಿ ಸಂಬಂಧಪಟ್ಟಿರ್ತಕ್ಕಂಥ ಶಾಸನ ಇದೆ. ಸೊ ಈ ಜಿಲ್ಲೆ ಒಳಗಡೆ ಇಟಗಿ ಮಹಾದೇವ ದೇವಾಲಯವನ್ನ ಏನ್ ಮಾಡ್ತಾರೆ ಅಂತಾರೆ ದೇವಾಲಯಗಳ ಚಕ್ರವರ್ತಿ ಅಂತ ಕರಿತೀವಿ. ಇಟಗಿಯ ಮಹಾದೇವ ದೇವಾಲಯಗಳ ಚಕ್ರವರ್ತಿ ಅಂತ ಏನ್ ಕರಿತೀವಿ. ಸೊ ಅದು ಕೂಡ ಕಂಡು ಬರೋದು ಎಲ್ಲಿ ಅಂತಂದ್ರೆ ಈ ಒಂದು ಕೊಪ್ಪಳ ಜಿಲ್ಲೆ ಒಳಗಡೆ. ಜೊತೆಗೆ ಸುವರ್ಣಗಿರಿ ಅಥವಾ ಕನಕಗಿರಿ ಅಂತ ಏನ್ ಕರಿತೀವಿ. ಇವೆರಡೂ ಏನಾಗಿತ್ತು ಅಂತಾರ ಮೌರ್ಯರ ಕಾಲದ ದಕ್ಷಿಣದ ಸಂಬಂಧಪಟ್ಟಂಗೆ ದಕ್ಷಿಣದ ರಾಜಧಾನಿ ಆಗಿರ್ತವೆ. ಸುವರ್ಣಗಿರಿ ಆಗಿರ್ಬೋದು, ಇನ್ನೊಂದು ಯಾವ್ದು ಅಂದ್ರ ಕನಕಗಿರಿ. ಇವೆರಡೂ ಪ್ಲೇಸ್ ಏನಾಗಿರ್ತಾವ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ದಕ್ಷಿಣದ ರಾಜಧಾನಿಯಾಗಿರ್ತವೆ. ಜೊತೆಗೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಆನೆಗುಂದಿ ಅಂತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದ ಮೊದಲನೇ ರಾಜಧಾನಿ ಆಗುತ್ತೆ. ಅದಾದ ನಂತರ ಹಂಪಿ ಅಂತ ಬದಲಾವಣೆ ಆಗುತ್ತೆ. ಸೊ ಮೊದಲನೇ ರಾಜಧಾನಿ ಯಾವ್ದಾಗಿರುತ್ತೆ ಅಂದ್ರೆ ಆನೆಗುಂದಿ ಅಂತ ಆಗಿರುತ್ತೆ. ಸೊ ಇದೇನಾಗುತ್ತೆ ಅಂತಂದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಮೊದಲನೇ ರಾಜಧಾನಿ ಆಗಿರೋದು ಯಾವುದು ಅಂದ್ರೆ ಆನೆಗುಂದಿ. ಅಂಜನಾದ್ರಿ ಬೆಟ್ಟ ಮತ್ತು ನವ ಬೃಂದಾವನ ಎಂಬ ಸ್ಥಳ ಕೂಡ ಏನಾಗುತ್ತೆ ಅಂತಾರ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಅಥವಾ ಕೊಪ್ಪಳ ಜಿಲ್ಲೆ ಇರ್ತಕ್ಕಂತ ಪ್ರಸಿದ್ಧ ಪ್ರವಾಸಿ ತಾಣಗಳು ಅಂತ ಹೇಳ್ತೀವಿ. ಯಾವ್ದು ಅಂತಾರ ಒಂದು ಅಂಜನಾದ್ರಿ ಬೆಟ್ಟ, ಇನ್ನೊಂದು ಯಾವ್ದು ಅಂತಾರ ನವ ಬೃಂದಾವನ ಬೆಟ್ಟ ಅಂತ ಹೇಳ್ತೀವಿ. ಸೊ ಇವೆರಡು ಪ್ರವಾಸಿ ತಾಣಗಳಲ್ಲಿ ಕನ್ಸಿಡರ್ ಮಾಡ್ಲಾಗತ್ತ. ತುಂಗಭದ್ರಾ ನದಿಗೆ ಮುನಿರಾಬಾದ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಬೃಹತ್ ಅಣೆಕಟ್ಟನ ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾದ್ರೆ ಅದಾದ ನಂತರ ಇದು ಗದಗ ಜಿಲ್ಲೆ ಆಗ್ಬೇಕು. ಸೊ ಇದೊಂದು ಬೈ ಮಿಸ್ಟೇಕ್ ಆಗ್ಬಿಟ್ಟಿದೆ. ಗದಗ ಜಿಲ್ಲೆಯ ಭೀಮರಾಯರು. ಸೊ ನೆಕ್ಸ್ಟ್ ಕಲಾದ್ಗಿ ಶ್ರೇಣಿಗೆ ಸೇರಿದ ಹಲವು ಶಿಲೆಗಳು ಕುಷ್ಟಗಿ ಸಮೀಪ ಇವೆ. ಕಲಾದ್ಗಿ ಶ್ರೇಣಿಗೆ ಸೇರಿರ್ತಕ್ಕಂತ ಕೆಲವೊಂದಿಷ್ಟು ಶಿಲೆಗಳು ಏನಾಗಿದೆ ಅಂದ್ರೆ ಕುಷ್ಟಗಿ ಸಮೀಪ ಇದೆ. ಜೊತೆಗೆ ಪೆಂಟೆ ಶಿಲೆ ಆಗಿರ್ಬೋದು,
ಪುರುಳು ಶಿಲೆ ಆಗಿರ್ಬೋದು ಪದರುಗಳನ್ನ ಗಂಗಾವತಿ ತಾಲೂಕಿನಲ್ಲಿ ಕಾಣಬಹುದಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಎರಡು ಜಿಲ್ಲೆಗಳು ಬಹಳಷ್ಟು ಅಂದ್ರೆ ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಕುಷ್ಟಗಿ ಆಗಿರ್ಬೋದು ಮತ್ತು ಬಸಾಪುರ. ಸೊ ಇವ್ ಎರಡು ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಕೈಗಾರಿಕಾ ಪ್ರದೇಶಗಳನ್ನ ಒಳಗೊಂಡಿದೆ. ಇವೆರಡು ಪ್ಲೇಸ್ ಯಾವ್ದಕ್ಕೆ ಫೇಮಸ್ ಅಂದ್ರೆ ಕೈಗಾರಿಕೆಗಳು ಫೇಮಸ್. ಅದೇ ರೀತಿ 47 ಖನಿಜ ಹಾಗೂ ಲೋಹಗಳ ಕೈಗಾರಿಕೆಗಳು ಏನಾಗಿದಾವು ಅಂತಂದ್ರ ಈ ಕೊಪ್ಪಳ ಜಿಲ್ಲೆಯಲ್ಲಿ ಇದಾವೆ. ಹಾಗಾದ್ರೆ ಇಲ್ಲಿಂದ ಅಕ್ಕಿ ಮತ್ತು ಗ್ರೈನೈಟ್ ಏನಾಗುತ್ತೆ ಅಂದ್ರ ರಫ್ತಾಗತ್ತೆ. ಕೊಪ್ಪಳದಿಂದ ಅತಿ ಹೆಚ್ಚಾಗಿ ಅಕ್ಕಿ ಆಗಿರ್ಬೋದು ಮತ್ತು ಗ್ರೈನೈಟ್ ಅನ್ನ ರಫ್ತಾಗತ್ತೆ. ಜೊತೆಗೆ ಗಂಗಾವತಿಯನ್ನ ಏನನ್ ಕರೀತಾರೆ ಅಂತಂದ್ರೆ ಈ ಒಂದು ಭತ್ತದ ಖನಿಜ ಅಂತ ಕೂಡ ಕರೀತಾರೆ. ಭತ್ತದ ಖನಿಜ ಅಂತ ಹೇಳ್ಬಿಟ್ಟು ಕೊಪ್ಪಳ ಜಿಲ್ಲೆಯ ಗಂಗಾವತಿಯನ್ನ ಕರೀತಾರೆ. ಹಾಗಾದ್ರೆ ಪಾಲ್ಕಿಗುಂಡು ಬೆಟ್ಟ ಆಗಿರ್ಬೋದು ಜೊತೆಗೆ ಮಲ್ಲಿಮಲ್ಲಪ್ಪನ ಬೆಟ್ಟ ಆಗಿರ್ಬೋದು ಇದ್ರ ನಡುವೆ ಇರ್ತಕ್ಕಂತಹ ಬಯಲು ಪ್ರದೇಶ ಏನಂತ ಕರೀತಾರೆ ಅಂತಾರ ಪಾಂಡವರ ವಠಾರ ಅಂತ ಕರೀತಾರೆ. ಸೊ ಏನಂತ ಕರೀತಾರೆ ಅಂದ್ರ ಪಾಂಡವರ ವಠಾರ ಅಂತ ಕೂಡ ಕರೀತಾರೆ. ಕೊಪ್ಪಳದ ಬಳಿ ಇರ್ತಕ್ಕಂತಹ ಮಲ್ಲಿಮಲ್ಲಪ್ಪ ಆಗಿರ್ಬೋದು ಬೆಟ್ಟದ ತುದಿಯ ಮೇಲೆ ಅನೇಕ ಹಾಸುಗಲಿನ ಕಟ್ಟಡಗಳು ಏನಾಗ್ತಾವ ಅಂದ್ರೆ ಕಂಡು ಬರ್ತವೆ. ಜೊತೆಗೆ ಅವುಗಳನ್ನ ಸ್ಥಳೀಯವಾಗಿ ಏನಂತ ಕರೀತಾರೆ ಅಂತಾರ ಮೊರಿಯರ ಅಂಗಡಿಗಳಂತ ಕೂಡ ಕರೀತಾರೆ. ಸೊ ಪಾಂಡವರ ವಠಾರ ಆಗಿರ್ಬೋದು ಮೊರಿಯರ ಅಂಗಡಿಗಳಾಗಿರ್ಬೋದು ಸೊ ಇದ್ರ ಕರಿತಕ್ಕಂತಹ ಯುನಿಕ್ ನೇಮ್ಗಳು. ಇಲ್ಲಿ ಸುತ್ತಮುತ್ತಲ ಏನಾಗುತ್ತೆ ಅಂತಾರ ಕಂಪ್ಲೀಟ್ ಆಗಿ ಬೆಟ್ಟ ಗುಡ್ಡಗಳಿಗೆ ಈ ಒಂದು ಕೊಡಚಾದರಿ ಮತ್ತು ಈ ಒಂದು ಕುಪ್ಪಣಾಚಲ ಅಂತಕ್ಕಂತ ಕೊಡಚಾದ್ರಿ ಅಂತ ನೀವು ಕೊಡಚಾದ್ರಿ ಪಶ್ಚಿಮ ಘಟ್ಟ ಓದಿದ್ರ. ಸೊ ಕೊಡಚಾದರ ಹೌದಾ. ಸೊ ಕೊಡಚಾದರಿ ಅಂತ ಕರಿತೀವಿ. ಜೊತೆಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಕುಪ್ಪಣಾಚಲ ಎಂಬ ಹೆಸರುಗಳಿದೆ. ಕೊಡಚಾದ್ರಿ ಅಂದ್ರೆ ಮಾತ್ರ ಪಶ್ಚಿಮ ಘಟ್ಟ ಅದು ಬೇರೆ. ಸೊ ಇಲ್ಲಿ ಕೂಡ ಏನಾಗ್ತಾರೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಬೆಟ್ಟ ಗುಡ್ಡಗಳಿಗೆ ಏನಂತ ಕರೀತಾರೆ ಅಂತಂದ್ರೆ ಈ ಒಂದು ಕೊಡಚಾದರಿ ಮತ್ತು ಇನ್ನೊಂದು ಹೆಸರಿಂದ ಕರೀತಾರೆ ಕುಪ್ಪಣಾಚಲ ಅಂತ ಕೂಡ ಕರೀತಾರೆ. ಕೊಪ್ಪಳಕ್ಕೆ ಕೊಪ್ಪಣ ಅಂತ ಕೂಡ ಕರಿತಾ ಇದ್ರು. ಜೊತೆಗೆ ಯಾವ್ದು ಅಂದ್ರ ಕೋಪಣ ನಗರ ಅಂತ ಕೂಡ ಕರೀತಾರೆ. ಸೊ ಹಾಗಾದ್ರೆ ಗಂಗಾವತಿ ತಾಲೂಕಿನಲ್ಲಿರ್ತಕ್ಕಂಥ ಗಂಗಾವತಿಯಿಂದ 13 ಮೈಲು ದೂರದಲ್ಲಿ ಏನಾಗುತ್ತೆ ಅಂತರ ಕನಕಗಿರಿಯನ್ನು ಮೊದಲು ಸ್ವರ್ಣಗಿರಿ ಎಂದು ಕೂಡ ಏನಾಗುತ್ತೆ ಅಂತರ ಗಂಗಾವತಿ ತಾಲೂಕಿಂದ ಮುಂದೆ ಹೋದಂತೆ ಏನಾಗುತ್ತೆ ಅಂದ್ರೆ ಕನಕಗಿರಿ ಅಂತ ಬರುತ್ತೆ. ಅದಕ್ಕೆ ಮುಂಚೆ ಏನಂತ ಕರಿತಾ ಇದ್ರು ಅಂದ್ರೆ ಸ್ವರ್ಣಗಿರಿ ಅಂತ ಕೂಡ ಕರಿತಾ ಇದ್ರು. ಅಲ್ಲೊಂದು ಒಂದು ಕೊಟೇಶನ್ ಇದೆ. ಸೊ ಏನಂತ ಅಂತಂದ್ರೆ ಕಾಲಿದ್ದವರು ಹಂಪಿ ನೋಡಬೇಕು, ಕಣ್ಣಿದ್ದವರು ಕನಕಗಿರಿ ನೋಡಬೇಕು ಅಂತಕ್ಕಂತಹ ಒಂದು ನಾಣ್ಣುಡಿ ಅಂತ ಇದೆ. ಕಾಲಿದ್ದವ್ರು ಏನ್ ನೋಡ್ಬೇಕು ಅಂದ್ರೆ ಹಂಪಿ ನೋಡ್ಬೇಕು, ಕಣ್ಣಿದ್ದವರು ಕನಕಗಿರಿ ನೋಡ್ಬೇಕು ಅಂತ ಅಂದ್ರೆ ಅಷ್ಟೊಂದು ವೈಭವಿತವಾಗಿರ್ತಕ್ಕಂತಹ ಈ ಒಂದು ವಿಜಯನಗರ ಸಾಮ್ರಾಜ್ಯದಿಂದ ನಿರ್ಮಾಣ ಆಗಿರ್ತಕ್ಕಂತಹ ಎರಡು ಪ್ರಮುಖ ಸ್ಥಳಗಳು. ಒಂದು ಹಂಪಿ, ಇನ್ನೊಂದು ಯಾವುದು ಅಂತಾರ ಕನಕಗಿರಿ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನಲ್ಲಿ ಏನಾಗುತ್ತೆ ಅಂತಾರ ರೈಸ್ ಪಾರ್ಕ್ ಇದೆ ಅದಾ. ಸೊ ಕೊಪ್ಪಳ ಜಿಲ್ಲೆಯ ಕಾರಟಗಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ರೈಸ್ ಪಾರ್ಕ್ ಇದೆ. ಜೊತೆಗೆ ಕುಕನೂರು ಅಂತಕ್ಕಂಥದ್ದು ಇಲ್ಲಿ ಯಾವ್ದು ಫೇಮಸ್ ಆಗಿರೋದು ಅಂದ್ರೆ ಗ್ರಾನೈಟಿಗೆ ಬಹಳಷ್ಟು ಫೇಮಸ್ ಆಗಿರೋದು. ಸೊ ಹಾಗಾದ್ರೆ ಇದು ಏನಾಗುತ್ತೆ ಅಂತಾರ ಒಂದು ಉದ್ಯಮ ಕೇಂದ್ರವಾಗಿದೆ ಯಾವ್ದು ಅಂತಾರ ಕುಕನೂರು ಅಂತಕ್ಕಂಥದ್ದು. ಜೊತೆಗೆ ಆನೆಗುಂದಿ ಉತ್ಸವ ಅಂತಕ್ಕಂಥದ್ದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿಯಲ್ಲಿ ಏನಾಗುತ್ತೆ ಅಂದ್ರೆ ನಡೆಯುತ್ತೆ. ನಾನು ಅವಾಗ್ಲೇ ಮೆನ್ಷನ್ ಮಾಡಿದೆ ವಿಜಯನಗರ ಸಾಮ್ರಾಜ್ಯದ ಮೊದಲನೇ ಈ ಒಂದು ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ಆನೆಗುಂದಿ ಆಗಿತ್ತು. ಇನ್ನು ಕೊಪ್ಪಳ ಜಿಲ್ಲೆ ಆದ್ಮೇಲೆ ನೆಕ್ಸ್ಟ್ ಇವತ್ತಿನ ಕ್ಲಾಸ್ ಒಳಗಡೆ ನಾವು ನೋಡ್ತಕ್ಕಂಥ ಕೊನೆ ಜಿಲ್ಲೆ ಯಾವುದು ಅಂತಂದ್ರ ಹಾಸನ ಜಿಲ್ಲೆ ಅಂತ ಹೇಳ್ತೀವಿ. ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರ ಹಾಸನ ಜಿಲ್ಲೆ. ಹಾಗಾದ್ರೆ ಹಾಸನ ಜಿಲ್ಲೆ ಒಳಗಡೆ ನಾವು ನೋಡ್ಬೇಕು ಅಂದ್ರ ಪ್ರಮುಖವಾಗಿ ಹಾಸನ ಜಿಲ್ಲೆಗೆ ಬಹಳಷ್ಟು ಹೆಸರಿಂದ ಕೂಡ ಕರಿತೀವಿ. ಏನಂತ ಕರೀತಾರ ಬಡವರ ಊಟಿ ಅಂತ ಕರೀತಾರೆ. ಮಲೆನಾಡಿನ ಹೆಬ್ಬಾಗಿಲು ಅಂತ ಅಂದ್ರೆ ಶಿವಮೊಗ್ಗ ಜಿಲ್ಲೆಗೂ ಕರಿತೀವಿ. ಸೊ ಜೊತೆಗೆ ಶಿಲ್ಪಕಲೆಗಳ ಬೀಡು, ಹೊಯ್ಸಳರ ನಾಡು ಅಂತ ಹೇಳ್ಬಿಟ್ಟು ಯಾವ್ದು ಕರಿತೀವಿ ಅಂತ ಹಾಸನ ಜಿಲ್ಲೆಯನ್ನ ಕರಿತೀವಿ. ಜೊತೆಗೆ ಹಾಸನ ಜಿಲ್ಲೆಯ ಬಿಸಿಲೆ ಕಾಡುಗಳು ಅಂತಕ್ಕಂಥ ಕಾಡುಗಳು ಏನಾಗ್ತಾವ ಅಂದ್ರೆ ಕಂಡು ಬರ್ತಾವ. ಬಿಸಿಲೆ ಕಾಡುಗಳು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಕಾಡುಗಳು. ಸೊ ಹಾಸನ ಜಿಲ್ಲೆ ಒಳಗಡೆ ಏನಾಗ್ತಾವ ಅಂದ್ರೆ ಕಂಡು ಬರ್ತವೆ. ಜೊತೆಗೆ ಹಾಸನ ಜಿಲ್ಲೆಯೊಳಗಡೆ ಗೊರೂರು ಜಲಪಾತ ಇದೆ ಹೌದಾ. ಹೇಮಾವತಿ ನದಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಗೇರು ಸೊಪ್ಪ ಜಲಪಾತ ಬೇರೆ. ಓಕೆ. ಸೊ ಅದು ನಾವು ಜೋಗ್ ಜಲಪಾತ. ಬಟ್ ಇದು ಯಾವ್ದು ಅಂದ್ರೆ ಗೊರೂರು ಜಲಪಾತ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಆಗಿದೆ ಅಂತಂದ್ರೆ ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಆಗಿದೆ. ಹಾಸನ ಜಿಲ್ಲೆ ಒಳಗಡೆ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ಮೂರ್ತಿ ಇದೆ ಹೌದಾ. ಸೊ ಗೊಮ್ಮಟೇಶ್ವರ ಮತ್ತು ಬಾಹುಬಲಿಯ ವಿಗ್ರಹ ಏನಾಗತ್ತೆ ಅಂತಾರೆ ಕಂಡು ಬರುತ್ತವೆ. ಗೊಮ್ಮಟೇಶ್ವರ ವಿಗ್ರಹವನ್ನು ಗಂಗರ ಅರಸನಾದ 4ನೇ ರಾಚಮಲ್ಲನ ಮಂತ್ರಿ ಆಗಿರ್ತಕ್ಕಂಥ ಚೌಂಡರಾಯ ಏನ್ ಮಾಡ್ತಾರೆ ಅಂದ್ರೆ ಕ್ರಿಸ್ತಶಕ 981 982 ಇದನ್ನ ನಿರ್ಮಾಣ ಮಾಡ್ತಾರೆ. ಯಾಕಂದ್ರೆ ಯಾರು ಅಂತಾರೆ ಚೌಂಡರಾಯ ಅಂತ ಹೇಳ್ತೀವಿ. ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಶ್ರವಣ ಬೆಳಗೊಳದಲ್ಲಿ ಇದಾವೆ. ಸೊ ಗೊಮ್ಮಟೇಶ ವಿಗ್ರಹದ ಶಿಲ್ಪಿ ಯಾರು ಅಂತಾರ ಅರಿಷ್ಟನೇಮಿ ಅಂತಕ್ಕಂಥ ಶಿಲ್ಪಿಯಿಂದ ಇದು ನಿರ್ಮಾಣ ಆಗುತ್ತೆ. ಜೊತೆಗೆ ಗೊಮ್ಮಟೇಶ್ವರ ವಿಗ್ರಹದ ಎತ್ತರ ಎಷ್ಟು ಅಂತಾರ 58.8 ಅಡಿ ಎತ್ತರದಲ್ಲಿದೆ. ಹಾಗಾದ್ರೆ ಗೊಮ್ಮಟೇಶ್ವರ ವಿಗ್ರಹ ಏನಾಗುತ್ತೆ ಅಂದ್ರೆ ವಿಂಧ್ಯಗಿರಿ ಬೆಟ್ಟದ ಕಲ್ಲಿನ ಈ ಒಂದು ಕಮಲದ ಹೂವಿನ ಮೇಲೆ ಏನಾಗುತ್ತೆ ಅಂತಾರ ಕೆತ್ತಲಾಗಿದೆ. ಯಾವುದು ಅಂತಂದ್ರ ಗೊಮ್ಮಟೇಶ್ವರನ ವಿಗ್ರಹವನ್ನ ವಿಂಧ್ಯಗಿರಿ ಬೆಟ್ಟದ ಕಲ್ಲಿನ ಕಮಲದ ಹೂವಿನ ಮೇಲ್ಗಡೆ ಏನ್ ಮಾಡ್ತಾರೆ ಅಂತಾರ ಕೆತ್ತಲಾಗಿದೆ. ಯಾವ್ದನ್ನ ಅಂತಂದ್ರ ಗೊಮ್ಮಟೇಶ್ವರ ವಿಗ್ರಹವನ್ನ. ಜೊತೆಗೆ ಮಹಾಮಸ್ತಾಭಿಷೇಕವು ಶ್ರವಣ ಬೆಳಗೊಳದಲ್ಲಿ ಪ್ರತಿ 12 ವರ್ಷಕ್ಕೊಂದ್ಸತಿ ಏನಾಗುತ್ತೆ ಅಂದ್ರ ಮಹಾಮಸ್ತಾಭಿಷೇಕ ಆಗುತ್ತೆ. ಜೊತೆಗೆ 89ನೇ ಮಹಾಮಸ್ತಾಭಿಷೇಕ ಎಷ್ಟಲ್ಲಿ ಆಗುತ್ತೆ ಇನ್ನು ನೆಕ್ಸ್ಟ್ ಅಂತಂದ್ರೆ 2030ರಲ್ಲಿ ಆಗುತ್ತೆ.
ಶ್ರವಣ ಬೆಳಗೊಳವನ್ನು ಜೈನರ ಮೆಕ್ಕ ಅಂತ ಕೂಡ ಕರೀತಾರೆ. ಸೊ ಯಾಕೆ ಅಂತಾರೆ ಜೈನರ ಮೆಕ್ಕ ಅಂತ ಯಾವ್ದು ಕರೀತಾರೆ ಅಂತಂದ್ರೆ ಈ ಒಂದು ಶ್ರವಣ ಬೆಳಗೊಳ. ಯಾಕಂದ್ರೆ ಜೈನರ ಒಂದು ಪ್ರಮುಖ ಕೇಂದ್ರವಾಗಿದೆ ಯಾವುದು ಅಂದ್ರೆ ಶ್ರವಣ ಬೆಳಗೊಳ. ಹಾಗಾದ್ರೆ ಇಲ್ಲಿ ಶ್ರವಣ ಬೆಳಗೊಳದಲ್ಲಿ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏನ್ ಮಾಡ್ತಾರೆ ಅಂತಾರೆ ನಡೆಸಲಾಗಿತ್ತು. ಹಾಗಾದ್ರೆ ಇದು ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಡಾಕ್ಟರ್ ಸಿದ್ದಲಿಂಗಯ್ಯನ ಅವರು ಅಧ್ಯಕ್ಷರಾಗಿರ್ತಾರೆ. ಸೊ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಶ್ರವಣ ಬೆಳಗೊಳದಲ್ಲಿ ನಡೆಸಲಾಗಿತ್ತು. ಇದರ ಅಧ್ಯಕ್ಷ ಯಾರಾಗಿದ್ರು ಅಂದ್ರೆ ಡಾಕ್ಟರ್ ಸಿದ್ದಲಿಂಗಯ್ಯನವರಾಗಿರ್ತಾರೆ. ಹಂಗಾದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅಂತಕ್ಕಂತಹ ಒಂದು ಗ್ರಾಮ ಏನಿದನೋ ಆ ಹಲ್ಮಿಡಿ ಗ್ರಾಮದೊಳಗಡೆ ಮೊದಲ ಶಾಸನವಾಗಿರ್ತಕ್ಕಂತ ಹಲ್ಮಿಡಿ ಶಾಸನ ಏನಾಗುತ್ತೆ ಅಂತಂದ್ರೆ ಕಂಡು ಬರುತ್ತೆ, ಪತ್ತೆಯಾಗಿದೆ. ಹಾಗಾದ್ರೆ ಈ ಶಾಸನವನ್ನ ಡಾಕ್ಟರ್ ಎಚ್.ಎಂ. ಕೃಷ್ಣಪ್ಪನವರು ಪತ್ತೆ ಹಚ್ತಾರೆ. ಜೊತೆಗೆ ಹಲ್ಮಿಡಿ ಶಾಸನ ಅಂದ್ರೆ ಕಾಲ ಎಷ್ಟು ಅಂತ ನೋಡಿದಾಗ ಕ್ರಿಸ್ತಶಕ 450 ಅಂತ ಹೇಳ್ತೀವಿ, ಅಂದ್ರೆ 5ನೇ ಶತಮಾನದಲ್ಲಿ ನೋಡ್ತೀವಿ. ಹಲ್ಮಿಡಿ ಶಾಸನವು ಕದಂಬರ ಅರಸರ ಕಾಕುತ್ಸ ವರ್ಮ ಅಂತ ಏನ್ ನೋಡ್ತೀವಿ ಕದಂಬರಲ್ಲಿ, ಆ ಕಾಕುತ್ಸ ವರ್ಮನಿಗೆ ಸಂಬಂಧಪಟ್ಟಿದ್ದು ಯಾವುದು ಅಂತಾರ ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ. ಜೊತೆಗೆ ಹಾಸನ ಜಿಲ್ಲೆಯು ಕರ್ನಾಟಕದೊಳಗಡೆ ಅತಿ ಹೆಚ್ಚು ಕ್ರೋಮಿಯಂ ಅನ್ನ ಉತ್ಪಾದನೆ ಮಾಡ್ತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರ ಹಾಸನ ಜಿಲ್ಲೆ. ಅದೇ ರೀತಿ ಕರ್ನಾಟಕದ ಮೊದಲ ಪ್ರಧಾನಮಂತ್ರಿ ಆಗಿರ್ತಕ್ಕಂತ ಎಚ್.ಡಿ. ದೇವೇಗೌಡರವರು ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತಂದ್ರ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟದವರು. ಜೊತೆಗೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅವರು ಏನ್ ಮಾಡ್ತಾರೆ ಅಂದ್ರೆ ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖನ ವೃತ ಅಂದ್ರೆ ಉಪವಾಸ ವೃತವನ್ನ ಕೈಗೊಂಡು ಆಚರಣೆ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಾರೆ ಮರಣವನ್ನ ಹೊಂದುತ್ತಾರೆ. ಅದ್ರ ಜೊತೆಗೆ ಹಾಸನ ಜಿಲ್ಲೆಯ ಬೇಲೂರಿನ ಚನ್ನಕೇಶವ ದೇವಾಲಯ ಬಹಳಷ್ಟು ಫೇಮಸ್. ಇತ್ತೀಚೆಗೆ ಈ ಒಂದು ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗಡೆ ಕೂಡ ಸೇರ್ಪಡೆ ಆಯ್ತು. ಹಾಸನ ಜಿಲ್ಲೆ ಇರ್ತಕ್ಕಂಥ ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳು ಹೊಯ್ಸಳರ ವಂಶಕ್ಕೆ ಸೇರಿರ್ತಕ್ಕಂತಹ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ದೇವಾಲಯಗಳು. ಸೊ ಈ ಒಂದು ಬೇಲೂರು ಆಗಿರ್ಬೋದು, ಮತ್ತಿನ್ನೊಂದು ಯಾವುದು ಅಂತ ಹಳೆಬೀಡು ಆಗಿರ್ಬೋದು. ಹೊಯ್ಸಳರ ದೇವಾಲಯಗಳು 2023 ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗಡೆ 3 ದೇವಾಲಯಗಳು ಈ ಒಂದು ಕಂಡು ಬರ್ತವೆ. ಅದರಲ್ಲಿ 2 ಎಲ್ಲಿದ್ದಾವು ಅಂತ ಹಾಸನ ಜಿಲ್ಲೆಯಲ್ಲಿ ಇದಾವೆ. ಸೊ ಹಂಗಾದ್ರೆ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಸೊ ಈ ಒಂದು ಹಲ್ಮಿಡಿ ಶಾಸನ ಆಗಿರ್ಬೋದು ಅಂಡ್ ಗಂಗರ ಈ ಒಂದು ಯಾವ್ದು ಅಂತಂದ್ರೆ ಶ್ರವಣ ಬೆಳಗೊಳ ಆಗಿರ್ಬೋದು. ಸೊ ಇವಿಷ್ಟು ಏನಾಗ್ತಾವು ಅಂದ್ರ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥವು, ಸ್ಪೆಷಲಿ ಯಾವ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅಂತಂದ್ರ ಈ ಒಂದು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ. ಸೊ ಹಾಗಾದ್ರೆ ಈ ಜಿಲ್ಲೆಗಳನ್ನ ಪ್ರಮುಖವಾಗಿ ನಾವು ಎದುರಾಗ ನೋಡ್ತೀವಿ ಅಂತಂದ್ರ ಈ ಜಿಲ್ಲೆಗಳನ್ನ ನಾವು ನಮ್ಮ ಕರ್ನಾಟಕದ ಜಿಲ್ಲೆಗಳು ಅಂತ ನೋಡಿದಾಗ ಈ 5 ಜಿಲ್ಲೆಗಳ ಬಗ್ಗೆ ಪ್ರಮುಖವಾಗಿ ನೆನ್ಪಿಟ್ಕೊಡ್ರಿ. ನಾನು ಮೊದಲೇದಾಗಿ ಯಾವ್ದು ಹೇಳಿದೆ ಅಂತಂದ್ರ ಮೊದಲೇದಾಗಿ ಡಿಸ್ಕಷನ್ ಮಾಡಿದ್ದು ಯಾವ್ದು ಅಂತಂದ್ರೆ ಮೊದಲೇದಾಗಿ ಯಾವ್ದು ಅಂತಂದ್ರೆ ಈ ಒಂದು ಬಾಗಲಕೋಟೆ ಜಿಲ್ಲೆ ಬಗ್ಗೆ ನೋಡಿದ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತಂದ್ರೆ ವಿಜಯಪುರ ಜಿಲ್ಲೆ ಆಗಿರ್ಬೋದು. ನೆಕ್ಸ್ಟ್ ಬೆಳಗಾವಿ ಜಿಲ್ಲೆ ಆಗಿರ್ಬೋದು. 4ನೇದಾಗಿ ಯಾವ್ದು ಅಂತಂದ್ರೆ ಕೊಪ್ಪಳ ಜಿಲ್ಲೆ. ನೆಕ್ಸ್ಟ್ ಯಾವ್ದು ಅಂತಾರ ಹಾಸನ ಜಿಲ್ಲೆ ಹೌದಾ. ಸೊ ಇವಿಷ್ಟು ಏನು ಅಂತಂದ್ರೆ 5 ಜಿಲ್ಲೆಗಳನ್ನ ನಾವು ಈ ವಿಡಿಯೋದೊಳಗಡೆ ನೋಡಿದ್ವಿ. ನೆಕ್ಸ್ಟ್ ರಿಮೈನಿಂಗ್ ಮತ್ತೆ 5 ಜಿಲ್ಲೆಗಳೊಂದಿಗೆ ನಿಮ್ಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಏನಾಗುತ್ತೆ ಅಂತಂದ್ರೆ ಸಿಗುತ್ತೆ. ಸೊ 5 ಜಿಲ್ಲೆಗಳನ್ನ ಏನ್ ಮಾಡುತ್ತೆ ಅಂತಂದ್ರೆ ಈ ಕ್ಲಾಸ್ ಒಳಗಡೆ ನೋಡಿ. ಅಂಡ್ ಇದಕ್ಕಿಂತ ಮುಂಚೆ ಕರ್ನಾಟಕದ ಕಿರು ಪರಿಚಯ ಅಂತ ಹೇಳ್ಬಿಟ್ಟು ಒಂದು ಪಾರ್ಟ್ ಏನ್ ಮಾಡಿದನೋ ಸೊ ಅದನ್ನು ಕೂಡ ನೋಡಿ. ಅದಾದ ನಂತರ ನೆಕ್ಸ್ಟ್ ಏನ್ ನೋಡ್ರಿ ಅಂತಂದ್ರೆ ಸೊ ಈ ಒಂದು ಜಿಲ್ಲೆಗಳ ವಿಶೇಷತೆಗಳಲ್ಲಿ ನೀವು ಈ ಒಂದು ಪಿಡಿಒ ಎಕ್ಸಾಮ್ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ರಿಲೇಟೆಡ್ ಆಗಿರ್ಬೋದು, ಇವುಗಳ ಮೇಲ್ಗಡೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಅಂಡ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.